ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಇಂದಿನ ಅಧಿವೇಶನಕ್ಕೆ. ಪ್ರಾರ್ಥನೆ ಮುಖಾಂತರ ಪ್ರಾರಂಭ. ಸೊ ಸಾಧ್ಯ ಆದಷ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಎರಡು ಕೈಗಳನ್ನ ಜೋಡಿಸ್ಕೊಂಡು ಮಂಗಳಾಚರಣೆದೊಂದಿಗೆ ಪ್ರಾರಂಭ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂಶ್ಚ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತರೂಪ ಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ ನಮಾಮಿ ಭಕ್ತಶಕ್ತಿಕಂ. ಆರಾಧ್ಯ ಭಗವಾನ್ ವ್ರಜೇಶತನಯ ತದ್ಧಾಮ ವೃಂದಾವನಂ ರಮ್ಯಾ ಕಶ್ಚಿದುಪಾಸನಾ ವ್ರಜವಧೋ ವರ್ಗವೀರ್ಯ ಕಲ್ಪಿತ. ಶ್ರೀಮದ್ಭಾಗವತಂ ಅಮಲಂ ಪುರಾಣಂ ಪ್ರೇಮ ಪುಮಾರ್ಥೋ ಮಹಾನ್. ಶ್ರೀ ಚೈತನ್ಯ ಮಹಾಪ್ರಭೋರ್ಮತಂ ಇದಂ ತತ್ರಾದರಾನ ಪರಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನಿತಿ ನಾಮಿನೇ. ನಮಾಚಾರ್ಯ ಪಾದಾಯ ನಿತಿಗುರುಪದಾಯ ಗೌರಗತಧಾಮದಾಯ ನಗರಗ್ರಾಮಧಾರಣೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಮತ್ ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ ಪರಮಾನಂದಂ ಮಾಧವಂ ಶ್ರೀ ಚೈತನ್ಯಂ ಈಶ್ವರಂ. ಓಕೆ, ಸೊ ನಿನ್ನೆ ಎಲ್ಲಿ ನಿಲ್ಲಿಸ್ತೀವಿ ಅಲ್ಲಿಂದ ಪ್ರಾರಂಭ. One may ask that if Chaitanya Mahaprabhu is Krishna himself, then why did he need a spiritual master? ಕೆಲವರು ಪ್ರಶ್ನೆ ಮಾಡಬಹುದು, ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಭಗವಂತ ಕೃಷ್ಣನೇ ಆಗಿದ್ರೆ ಆತನಿಗೆ ಆಧ್ಯಾತ್ಮಿಕ ಗುರುಗಳ ಒಂದು ಅವಶ್ಯಕತೆ ಏನಿತ್ತು? ಅಫ್ಕೋರ್ಸ್
He did not need a spiritual master, but because he was playing the role of Acharya, one who teaches by example, he accepted a spiritual master. ಖಂಡಿತ ಚೈತನ್ಯ ಮಹಾಪ್ರಭುಗಳಿಗೆ ಯಾವುದೇ ಒಂದು ಗುರುವಿನ ಅವಶ್ಯಕತೆ ಇರಲಿಲ್ಲ. ಆದ್ರೆ ಆತ ಒಂದು ಆಚಾರ್ಯನ ಒಂದು ಪಾತ್ರವನ್ನು ವಹಿಸ್ತಾ ಇರೋದ್ರಿಂದ ಆತ ಒಂದು ಉದಾಹರಣೆಯಾಗಿ ಎಲ್ಲರಿಗೂ ಇರಬೇಕಾಗುತ್ತೆ. ಆದ ಕಾರಣ ಒಂದು ಆಧ್ಯಾತ್ಮಿಕ ಗುರುಗಳನ್ನ ಸ್ವೀಕರಿಸ್ಕೊಂಡೆ. ಈವನ್ ಕೃಷ್ಣ ಹಿಮ್ಸೆಲ್ಫ್ ಅಕ್ಸೆಪ್ಟೆಡ್ ಎ ಸ್ಪಿರಿಚುವಲ್ ಮಾಸ್ಟರ್, ಫಾರ್ ದಟ್ ಈಸ್ ದ ಸಿಸ್ಟಮ್. ಇನ್ ದಿಸ್ ವೇ ದ ಲಾರ್ಡ್ ಸೆಟ್ಸ್ ದ ಎಕ್ಸಾಂಪಲ್ ಫಾರ್ ಮೆನ್. ಸೊ ಹಂಗ್ ನೋಡಕ್ ಹೋದ್ರೆ ಕೃಷ್ಣನು ಸಹ ಒಂದು ಆಧ್ಯಾತ್ಮಿಕ ಗುರುಗಳನ್ನ ಸ್ವೀಕಾರ ಮಾಡಿ ಇದು ಎಲ್ಲರಿಗೂ ಒಂದು ಉದಾಹರಣೆಯಾಗಿ ನಿಲ್ಲಿಸುವಂಥದ್ದು. We should not think, however, that the Lord takes a spiritual master because he is in want of knowledge. ಹಾಗೆ ಅಂತ ಆತನಿಗೆ ಜ್ಞಾನಕ್ಕೋಸ್ಕರ ಒಂದು ಆಧ್ಯಾತ್ಮಿಕ ಗುರುಗಳನ್ನ ಸ್ವೀಕರಿಸ್ಕೊಂಡ್ರು ಅಂತ ಯಾವತ್ತೂ ನಾವ್ ಅನ್ಕೊಬಾರ್ದು. ಈ ಸಿಂಪ್ಲಿ ಸ್ಟ್ರೆಸ್ಸಿಂಗ್ ದ ಇಂಪಾರ್ಟೆನ್ಸ್ ಆಫ್ ಅಕ್ಸೆಪ್ಟಿಂಗ್ ದ ಡಿಸೈಪ್ಲಿಕ್ ಸಕ್ಸೆಷನ್. ಇದು ಗುರು ಪರಂಪರೆ, ಗುರು ಶಿಷ್ಯರ ಪರಂಪರೆಯಿಂದನೇ ಬರ್ತಾ ಇದೆ ಅನ್ನೋ ಒಂದು ದೃಢೀಕರಣಕ್ಕೋಸ್ಕರ ಅವರು ಗುರುಗಳನ್ನ ಸ್ವೀಕಾರ ಮಾಡಿದ್ರು. The knowledge of that disciplic succession actually comes from the Lord himself, and if the knowledge descends unbroken, it is perfect. ಸೊ ಈ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಒಂದು ಜ್ಞಾನ ಅನ್ನೋದು ಬರ್ತಾ ಇದೆ, ಅದು ಭಗವಂತನಿಂದ ಪ್ರಾರಂಭ ಆಗೋದು. ಆದ್ರೆ ಈ ಜ್ಞಾನ ಮುರಿದೋದ್ರೆ ಅದು ಅಪರಿಪೂರ್ಣವಾಗೋಗುತ್ತೆ. ಅದು ಮುರಿಲಿಲ್ಲ ಅಂದ್ರೆ ಮಾತ್ರನೇ ಪರಿಪೂರ್ಣವಾಗಿದೆ. ಆದ ಕಾರಣ ಅವರು ಗುರುಗಳನ್ನ ಸ್ವೀಕಾರ ಮಾಡಿದ್ರು. Although we may not be in touch with the original personality who first imparted the knowledge, we may receive the same knowledge through this process of transmission. ನಿಜವಾಗ್ಲೂ ನಮಗೆ ಎಲ್ಲರೂ ಕೃಷ್ಣನಿಂದ ನೇರವಾಗಿ ಯಾವುದೇ ಒಂದು ಸಂದೇಶ ಆಗ್ಲಿ, ಯಾವುದೇ ಒಂದು ಸೂಚನೆ ಆಗ್ಲಿ ಬರೋದಿಲ್ಲ. ಆದ್ರೆ ಈ ಗುರು ಶಿಷ್ಯ ಪರಂಪರೆಯಲ್ಲಿ ಯಥಾರೂಪವಾಗಿ ಕೃಷ್ಣನ್ ಏನ್ ಹೇಳ್ತಿದ್ದಾನೆ ಅದೇ ನಮಗೂ ಬರುತ್ತೆ. In Srimad Bhagavatam, it is stated that Krishna, the absolute truth, the personality of God, had transmitted transcendental knowledge into the heart of Brahma. This then is one way knowledge is received through the heart. ಇದು ಮೊದಲನೇ ಬಾರಿ ಕೃಷ್ಣನು ಹೆಂಗ್ ಕೊಡ್ತಾನೆ? ಬ್ರಹ್ಮನಿಗೆ ಕೊಡ್ತಾನೆ. ಇಡೀ ಸೃಷ್ಟಿಯ ಮೊದಲನೇ ಜೀವಿ ಬ್ರಹ್ಮ. ಆತನಿಗೆ ಈ ಒಂದು ಜ್ಞಾನವನ್ನು ಹೆಂಗ್ ಕೊಡ್ತಾನೆ? ಹೃದಯದಲ್ಲಿ ಪ್ರಕಟಿಸ್ತಾನೆ. ಇನ್ನೊಂದು ಅರ್ಥದಲ್ಲಿ ಈ ಒಂದು ಜ್ಞಾನ ಹೃದಯದಿಂದ ಹೃದಯಕ್ಕೆ ಬರುತ್ತೆ. ಗಮನವಿಟ್ಟು ಕೇಳಿಸ್ಕೊಳ್ಳಿ. ಹೃದಯದಿಂದ ಹೃದಯಕ್ಕೆ ಬರುವಂತ ಜ್ಞಾನ ಆಧ್ಯಾತ್ಮಿಕ. Thus, there are two processes by which one may receive knowledge. One depends directly upon the Supreme Personality of Godhead, who is situated as the supersoul within the heart of all living entities, and the other depends upon the Guru or spiritual master, who is an expansion of Krishna. ಆದ ಕಾರಣ ಈ ಒಂದು ಜ್ಞಾನವನ್ನು ಎರಡು ವಿಧದಲ್ಲಿ ಪಡೆಯಬಹುದು. ಅದು ಭಗವಂತನ ನಿರ್ಧಾರ, ನನ್ನ ನಿರ್ಧಾರ ಅಲ್ಲ, ಭಗವಂತನ ನಿರ್ಧಾರ. ಒಂದು, ಪ್ರತಿಯೊಬ್ಬರ ಜೀವಿಯ ಒಳಗಡೆ ಅವರ ಹೃದಯದಲ್ಲಿ ಪರಮಾತ್ಮನಾಗಿ ನೆಲೆಸಿರ್ತಾನೆ. ಸೊ ಪರಮಾತ್ಮನಾಗಿ ಈ ಒಂದು ಜ್ಞಾನವನ್ನು ಕೊಡಬಹುದು. ಇಲ್ಲ, ಗುರುವಾಗಿ ಸಾಕ್ಷಾತ್ ಭಗವಂತನೇ ಪ್ರತಿನಿಧಿಯಾಗಿ ಗುರುವಿನ ಮುಖಾಂತರ ಈ ಒಂದು ಜ್ಞಾನವನ್ನು ಕೊಡಬಹುದು. ಕೃಷ್ಣ ಹೇಳ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನಮಾಂ ಉಪಯಾಂತಿತೆ. ಸೊ ಯಾರಿಗೆ ಯಾವ ರೀತಿ ಬೇಕೋ ಆ ರೀತಿಯ ಒಂದು ಜ್ಞಾನವನ್ನು ತಲುಪಿಸಲಾಗುತ್ತೆ. Thus, Krishna transmits information both from within and from without. We simply have to receive it. If knowledge is received in this way, it doesn't matter whether it is inconceivable or not. ಸೊ ಈ ರೀತಿಯಾದ ಒಂದು ಜ್ಞಾನ ಪಡೆದ್ರೆ ಮಾತ್ರ ಅದು ಅಧಿಕೃತವಾಗಿರುತ್ತೆ. ಅದು ಅಚಿಂತ್ಯವಾಗಿದ್ರೂ ಸರಿ, ಇಲ್ಲ ಅಂದ್ರೂ ಸರಿ, ಗುರುವಿನ ಬಾಯಿಂದ ಬರ್ತಾ ಇದ್ರೆ ಅದೆಲ್ಲವೂ ಪರಮ ಸತ್ಯವಾಗಿರುತ್ತೆ. ಮತ್ತೆ ಪರಮಾತ್ಮನ ಹೃದಯದಿಂದ ನಮಗೆ ಸೂಚನೆಗಳು ಕೊಡ್ತಿದ್ರೆ ಅದು ಪರಮ ಸತ್ಯವಾಗಿರುತ್ತೆ. In Srimad Bhagavatam, there is a great deal of information given about the Vaikuntha planetary systems, which are beyond the material universes. In Srimad Bhagavatamದಲ್ಲಿ ವೈಕುಂಠ ಗ್ರಹಗಳ ಬಗ್ಗೆ ಹೇಳಲಾಗಿದೆ. ಅಸಂಖ್ಯಾತ ಗ್ರಹಗಳಿದೆ, ಯಾವುದು ವೈಕುಂಠ ಲೋಕಗಳು. ಸೊ ಅದರ ಬಗ್ಗೆನೂ ಹೇಳಲಾಗಿದೆ. ಅದ್ಯಾವುದು? ಈ ಒಂದು ಭೌತಿಕಕ್ಕೆ ಅತೀತ, ಭೌತಿಕಕ್ಕೆ ಮೇಲೆ, ಎಲ್ಲರೂ ಗೊತ್ತ ಗೋಲಕವನ್ನ ನೋಡಿದ್ರೆ ಭೌತಿಕ ಲೋಕಗಳು, ಅದರ ಮೇಲೆ ಬ್ರಹ್ಮಜ್ಯೋತಿ, ಅದರ ಮೇಲೆ ಬಂದು ಈ ಒಂದು ವೈಕುಂಠ ಲೋಕಗಳು ಇರುತ್ತೆ. ಸಿಮಿಲರ್ಲಿ, ಎ ಗ್ರೇಟ್ ಡೀಲ್ ಆಫ್ ಇನ್ಕನ್ಸಿವಬಲ್ ಇನ್ಫಾರ್ಮೇಶನ್ ಇಸ್ ಗಿವನ್ ಇನ್ ದ ಚೈತನ್ಯ ಚರಿತಾಮೃತ. ಅದೇ ರೀತಿನೇ ಇನ್ನು ಹೆಚ್ಚಿನ ಒಂದು ಅಂಶದಲ್ಲಿ ಈ ಒಂದು ಜ್ಞಾನವನ್ನು ಚೈತನ್ಯ ಚರಿತಾಮೃತದಲ್ಲೂ ಕೊಡಲಾಗಿದೆ. ಎನಿ ಅಟೆಂಪ್ಟ್ ಟು ಅರೈವ್ ಅಟ್ ದಿಸ್ ಇನ್ಫಾರ್ಮೇಶನ್ ಥ್ರೂ ಎಕ್ಸ್ಪೆರಿಮೆಂಟಲ್ ನಾಲೆಡ್ಜ್ ವಿಲ್ ಫೇಲ್. ಆದ್ರೆ ಇದೇ ಜ್ಞಾನವನ್ನು
ಪ್ರತ್ಯಕ್ಷ ಪ್ರಮಾಣದಿಂದ ಏನಾದ್ರೂ ಅರ್ಥ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ರೆ ಖಂಡಿತ ನಾವು ವಿಫಲರಾಗ್ತೀವಿ. ದ ನಾಲೆಜ್ ಸಿಂಪ್ಲಿ ಹ್ಯಾಸ್ ಟು ಬಿ ಅಕ್ಸೆಪ್ಟೆಡ್. ವಿನಮ್ರ ಭಾವದಿಂದ ಆ ಒಂದು ಜ್ಞಾನವನ್ನು ಯಥಾರೂಪವಾಗಿ ಸ್ವೀಕರಿಸ್ಕೊಳ್ಬೇಕಷ್ಟೇ. ಅದನ್ನ ನಮ್ಮ ಒಂದು ಬುದ್ಧಿ ಮಟ್ಟದಲ್ಲಿ ಅದು ಬೇರೆ ರೀತಿಯಲ್ಲಿ ಆಲೋಚನೆ ಅನ್ನೋದನ್ನ ಮಾಡಕ್ಕೆ ಹೋಗ್ಬಾರ್ದು. ನಮ್ಮ ಒಂದು ಭೌತಿಕದ ಜ್ಞಾನದಿಂದ ಅರ್ಥ ಮಾಡ್ಕೊಂತೀನಿ ಅಂತ ಹೋಗ್ಬಾರ್ದು. ಕ್ಲಿಯರ್? According to the Vedic method, Shabda or transcendental sound is regarded as evidence. ಆದ್ರೆ ಶಾಸ್ತ್ರದ ಪ್ರಕಾರವಾಗಿ ಶಬ್ದ ಪ್ರಮಾಣ ಅಧಿಕೃತವಾದದ್ದು. ಶಬ್ದ ಪ್ರಮಾಣ ಅಂದ್ರೆ ಗುರು, ಸಾಧು, ಶಾಸ್ತ್ರ. Clear? Sound is very important in Vedic understanding, for it is pure. If it is pure, it is accepted as authoritative. ಇದು ಶಬ್ದ ಪ್ರಮಾಣವಾಗಿದ್ರೆ, ಶಬ್ದ ಪ್ರಮಾಣ ಅನ್ನೋದು ಈ ಒಂದು ವೈದಿಕ ಜ್ಞಾನದಲ್ಲಿ ತುಂಬಾ ಪ್ರಾಮುಖ್ಯತೆ ಅನ್ನೋದನ್ನ ಕೊಡಲಾಗಿದೆ. ಅದು ಅಧಿಕೃತವಾಗಿರುತ್ತೆ ಯಾವಾಗ ಅದು ಶುದ್ಧವಾಗಿದ್ದರೆ. Even in the material world, we accept a great deal of information sent thousands of miles by telephone or radio. In this way, we also accept sound as evidence in our daily lives. Although we cannot see the informant, we accept his information as valid on the basis of sound. Sound vibration then is very important in the transmission of Vedic knowledge. ಈ ಒಂದು ಶಬ್ದ ಪ್ರಮಾಣ ಅನ್ನೋದು ತುಂಬಾ ಪ್ರಾಮುಖ್ಯವಾದದ್ದು. ಈ ಒಂದು ಭೌತಿಕದಲ್ಲೂ ಸಹ ನೋಡ್ಬೋದು. ನಾವು ಈ ಒಂದು ಟೆಲಿಫೋನ್ ಅಲ್ಲೋ ಇಲ್ಲ ಅಂದ್ರೆ ರೇಡಿಯೋದಲ್ಲೋ ಯಾವುದೋ ಒಂದು ಶಬ್ದ ಪ್ರಮಾಣದಿಂದ ಆ ಒಂದು ಶಬ್ದವನ್ನು ಕೇಳಿ ಅದು ಅಧಿಕೃತವಾಗಿ ಸ್ವೀಕರಿಸಿಕೊಂಡು ಅದನ್ನು ಪೂರ್ತಿಯಾಗಿ ನಂಬುತ್ತೀವಿ. ಅದೇ ರೀತಿನೇ ಶಬ್ದ, ಅದಕ್ಕೆ ಹೇಳೋದು ಇಲ್ಲಿ ಮೊದಲೇ ಒಂದು ಪಾಯಿಂಟ್ ಇದೆ, ಇದನ್ನ ನೋಟ್ ಮಾಡ್ಕೊಳ್ಬೇಕು. ಯಾವ್ಯಾವ್ದು ಸ್ವೀಕಾರ ಮಾಡ್ಕೊಂಡ್ಬಿಡ್ತೀನಿ ಅನ್ನೋದಲ್ಲ. ಇಫ್ ಇಟ್ ಈಸ್ ಪ್ಯೂರ್, ಅಧಿಕೃತವಾದವ್ರು ಹೇಳ್ಬೇಕು. ಎಲ್ಲರೂ ಹೇಳ್ಬಿಡ್ತಾರೆ ಅದು ಕೇಳಿದಲ್ಲ ಶಬ್ದ ಪ್ರಮಾಣವಾಗೋದಿಲ್ಲ. ಗುರುವಿನಿಂದ ಕೇಳಬೇಕು. ಗುರು ಅಂದ್ರೆ ಆತನ ಗುರುವಿಗೆ ಗುಲಾಮನಾಗಿರ್ಬೇಕು. ಆತ ಪರಂಪರೆಯಿಂದ ಬಂದಿರ್ಬೇಕು. ಆ ಪರಂಪರೆ ಕೃಷ್ಣನಿಗೆ ಕನೆಕ್ಟ್ ಆಗಿರ್ಬೇಕು. ವೆರಿ ಸಿಂಪಲ್. ಮತ್ತೆ ಅವರೆಲ್ಲರೂ ಹೇಳೋದೆಲ್ಲ ಶಾಸ್ತ್ರಬದ್ಧವಾಗಿರ್ಬೇಕು. ಇಷ್ಟೆಲ್ಲ ಇದ್ರೇನೆ ಅದು ಶುದ್ಧವಾದ ಸಂದೇಶವಾಗಿರುತ್ತೆ. ಆವಾಗ ಅದು ಅಧಿಕೃತವಾದ ಶಬ್ದ ಪ್ರಮಾಣದಲ್ಲಿ ಬರುತ್ತೆ. The Vedas inform us that beyond this cosmic manifestation, there are extensive planets in the spiritual sky. ಆದರೆ ವೇದಗಳಲ್ಲಿ ಹೇಳಲಾಗಿದೆ ಈ ಒಂದು ಸೌರಮಂಡಲದಲ್ಲಿ ಏನ್ ಹೇಳುದು, ಎಕ್ಸ್ಟೆನ್ಸಿವ್ ಪ್ಲಾನೆಟ್ಸ್ ಇನ್ ಸ್ಪಿರಿಚುವಲ್ ವರ್ಲ್ಡ್, ಆಧ್ಯಾತ್ಮಿಕ ಲೋಕದಲ್ಲಿ ಅಸಂಖ್ಯಾತವಾದ ಗ್ರಹಗಳಿದೆ. This material manifestation is regarded as only a small portion of the total creation. ಈ ಒಂದು ಭೌತಿಕ ಜಗತ್ತೇನಿದೆ, ಭೌತಿಕ ಜಗತ್ತಲ್ಲಿ ಅಸಂಖ್ಯಾತವಾದ ಬ್ರಹ್ಮಾಂಡಗಳಿದೆ. ಆದ್ರೆ ಇದು ಕಾಲಭಾಗದ ಸೃಷ್ಟಿಯಾಗಿರುತ್ತೆ ಇಡೀ ಸೃಷ್ಟಿಯಲ್ಲಿ ಲೆಕ್ಕಾಚಾರ. ಇನ್ನು ಮುಕ್ಕಾಲು ಭಾಗ ಬಂದು ಆಧ್ಯಾತ್ಮಿಕ ಲೋಕಗಳಾಗಿರುತ್ತೆ. The material manifestation includes not only this universe but innumerable others as well. But all the material universes combined constitute only 1/4 of the total creation. ಬರೀ ಈ ಬ್ರಹ್ಮಾಂಡ ಅಲ್ಲ, ಇನ್ನು ಹಲವಾರು ಅಸಂಖ್ಯಾತ ಬ್ರಹ್ಮಾಂಡಗಳಿದೆ. ಅದೆಲ್ಲ ಸೇರಿದ್ರೆ ಈ ಒಂದು ಕಾಲಭಾಗದ ಸೃಷ್ಟಿ ಅನ್ನೋದು ಆಗುತ್ತೆ. The remaining 3/4 is situated in the spiritual sky. In that sky, innumerable planets float, and these are called Vaikuntha Lokas. ಇನ್ನು ಆಧ್ಯಾತ್ಮಿಕ ಲೋಕದಲ್ಲಿ ಮುಕ್ಕಾಲು ಭಾಗ ಲೋಕಗಳು ಇದೆ. ಆ ಒಂದು ಆಧ್ಯಾತ್ಮದ ಆಕಾಶದಲ್ಲಿ ಈ ಒಂದು ವೈಕುಂಠ ಲೋಕಗಳೆಲ್ಲ ತೇಲಾಡ್ತಾ ಇವೆ. ಇನ್ ಎವ್ರಿ ವೈಕುಂಠ ಲೋಕ ನಾರಾಯಣ resides with his 4 expansions, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂಡ್ ವಾಸುದೇವ. ಎಲ್ಲ ಲೋಕಗಳಲ್ಲೂ ಅಷ್ಟೇ ಈ ಒಂದು ನಾರಾಯಣ ವಿಸ್ತರಣೆಯಾದ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವರು ಇರ್ತಾರೆ. ಇಲ್ಲಿ ನೋಡ್ಬೋದು ಲಾರ್ಡ್ ನಾರಾಯಣ ಇದೆಯಾ ಇಲ್ಲಿ. ನಾರಾಯಣ ಕೆಳಗಡೆ ಏನು, ಚತುರ್ವಿಹ. ಚತುರ್ವಿಹ ಯಾವುದು? ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಅದ್ರ ಕೆಳಗಡೆ ನೋಡ್ಬೋದು ವಾಸುದೇವನ ವಿಸ್ತರಣೆ. ಇಲ್ಲಿ ಕೆಲವೊಂದು ಮಾತ್ರ ಕೊಟ್ಟಿರ್ತಾರೆ, ಕೇಶವ, ನಾರಾಯಣ, ಮಾಧವ. ಮತ್ತೆ ಸಂಕರ್ಷಣ ವಿಸ್ತರಣೆ ಗೋವಿಂದ, ವಿಷ್ಣು, ಮಧುಸೂದನ. ಪ್ರದ್ಯುಮ್ನ ವಿಸ್ತರಣೆ ತ್ರಿವಿಕ್ರಮ, ವಾಮನ, ಶ್ರೀಧರ. ಮತ್ತೆ ಅನಿರುದ್ಧನ ವಿಸ್ತರಣೆ ಋಷಿಕೇಶ, ಪದ್ಮನಾಭ, ದಾಮೋದರ. ಎಸ್, ಈ ರೀತಿಯಾಗಿ.
ಅದೇ ವಾಸುದೇವನಲ್ಲಿ ಇಲ್ಲೂ ನೋಡ್ಬೋದು ಅಧೋಕ್ಷಜ ಮತ್ತೆ ಪುರುಷೋತ್ತಮ, ಮತ್ತೆ ಉಪೇಂದ್ರ ಮತ್ತೆ ಅಚ್ಯುತ. ಇಲ್ಲಿ ಪದ್ಯುಮ್ದು ಮತ್ತೆ ಅನಿರುದ್ಧ ನೋಡ್ಬೋದು. ಇದು ನರಸಿಂಹ, ಜನಾರ್ದನ ಮತ್ತೆ ಹರಿ, ಕೃಷ್ಣ. ಕೃಷ್ಣ ಅಂದ್ರೆ ನಮ್ಮ ಕೃಷ್ಣ ಅಲ್ಲ, ಇಲ್ಲಿ ಕೃಷ್ಣ ಅಂತ ಪ್ರತಿ ಯುಗದಲ್ಲೂ ಕೃಷ್ಣನ ಒಂದು ಅವತಾರ ಇರುತ್ತೆ. ಯುಗೇ ಯುಗೇ ಅಂತಾನೆ, ಪ್ರತಿ ಯುಗ ದ್ವಾಪರ ಯುಗದಲ್ಲೂ ಕೃಷ್ಣನು ಬರ್ತಾನೆ. ಆದ್ರೆ ಈ ಯುಗದಲ್ಲಿ ಬಂದಿರೋ ಕೃಷ್ಣ ಸಾಕ್ಷಾತ್ ಸ್ವಯಂ ಭಗವಾನ್. ಕ್ಲಿಯರ್? ಓಕೆ. ಏನಾದ್ರು ಸಂಶಯಗಳಿದ್ರೆ ಅಲ್ಲೆಲ್ಲಿ ಬರೆದಿಟ್ಕೊಳ್ಳಿ, ಕೊನೆಗೆ ಅವಕಾಶ ಇದ್ದಾಗ ಪ್ರಶ್ನೆಗಳನ್ನ ಕೇಳಿ. Okay, this Sankarshana states Krishnadasa Kaviraja is in the 8th verse of the Chaitanya Charitamrita is Lord Nityananda. ಈ ಸಂಕರ್ಷಣನನ್ನೇ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿರು ನಿತ್ಯಾನಂದ ಅಂತ ಅವರ 8ನೇ ಶ್ಲೋಕದಲ್ಲಿ ವರ್ಣಿಸ್ತಾರೆ. As stated before, the material universe are manifested by the Lord in the form of Mahavishnu. Just as a husband and wife combine to beget offspring, Mahavishnu combines with his wife Maya or material nature. This is confirmed in the Bhagavad Gita 14.4, where Krishna states, ಇಲ್ಲಿ ನೋಡಬಹುದು ಮಹಾವಿಷ್ಣುವಿನ ಮುಖಾಂತರ ಈ ಒಂದು ಮಾಯೆಯಲ್ಲಿ ಆ ಒಂದು ಯಾವ ರೀತಿ ಒಂದು ತಂದೆ ಇಲ್ಲ ಅಂದ್ರೆ ಯಾವ ರೀತಿ ಒಂದು ಗಂಡು ಹೆಣ್ಣಿಗೆ ಗರ್ಭಿಣಿಯಾಗಿ ಮಾಡ್ತಾನೆ, ಅದೇ ರೀತಿನೇ ಮಾಯಾದೇವಿ ಯಾರು ಭಗವಂತನ ಒಂದು ಹೆಂಡತಿ, ಆಕೆಯ ಒಂದು ಗರ್ಭದಲ್ಲಿ ಎಲ್ಲ ಜೀವರಾಶಿಗಳನ್ನ ಗರ್ಭಿಣಿಯಾಗಿ ಮಾಡ್ತಾನೆ. ಸೊ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಒಂದು ಮಿತಿಯಾದ ಬುದ್ಧಿಯಲ್ಲಿ ನಮ್ಮ ಒಂದು ಭೌತಿಕದ ಲೆಕ್ಕಾಚಾರ ಮನುಷ್ಯನ ರೂಪದಲ್ಲೇ ತಾಳ್ತೀವಿ. ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು, ಈ ಒಂದು ಮಗು ಹುಟ್ಟೋದು ಅಷ್ಟೇ ಒಂದೇ ವಿಧಾನ ಇಲ್ಲ, ಹಲವಾರು ವಿಧಾನದಲ್ಲೂ ಇರುತ್ತೆ. ಉದಾಹರಣೆಗೆ ಮೀನಿನ ತಗೊಳ್ಳೋಣ. ಮೀನಿಗೆ ಯಾವತ್ತು ಸಂಭೋಗ ಅನ್ನೋದು ಇರೋದಿಲ್ಲ. ಒಂದು ಮೀನಿನ ಒಂದು ಅಂಶವನ್ನು ತಿಂದಾಗ ಅದು ಗರ್ಭಿಣಿ ಆಗುತ್ತೆ. ಅದೇ ರೀತಿಯಲ್ಲಿ ಈ ಒಂದು ಇದರಲ್ಲೂ ಸಹ ನೋಡ್ಬೋದು. ಯಾವುದು ನವಿಲು ಅದು ಅಷ್ಟೇ. ಇತ್ತೀಚೆಗೆ ನವಿಲುಗಳು ಸಂಭೋಗ ಮಾಡೋದು ಉಂಟು. ಆದ್ರೆ ನಿಜವಾದ ನವಿಲು ಅಂದ್ರೆ ಆ ಗಂಡಿನ ಒಂದು ಕಣ್ಣಿನ ಒಂದು ಮುತ್ತನ್ನ ಹೆಣ್ಣು ತಿಂದಾಗ ಅದು ಗರ್ಭಿಣಿ ಆಗುತ್ತೆ. ಆದ್ರೆ ಇಲ್ಲಿ ನೋಡ್ಬೋದು, ಮಹಾವಿಷ್ಣು ತನ್ನ ಕಣ್ಣಿನ ದೃಷ್ಟಿಯಿಂದ ಈ ಒಂದು ಮಾಯಾದೇವಿನ ಗರ್ಭಿಣಿಯಾಗಿ ಮಾಡ್ತಾನೆ. ಆವಾಗ ಎಲ್ಲಾ ಜೀವರಾಶಿಗಳು ಹುಟ್ಕೊಳ್ಳುವಂಥದ್ದು. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಾಂಭವಂತಿ ಯಃ ತಾಸಾಂ ಬ್ರಹ್ಮ ಮಹದ್ಯೋನಿರ್ aham bija pradapita. It should be understood that all species of life, O son of Kunti, are made possible by birth in this material nature, and that I am the seed giving father. ಎಲ್ಲರಿಗೂ ಬೀಜ ಪ್ರದಾತ ನಾನೇ, ಅಹಂ ಬೀಜ ಪ್ರದಾಪಿತ, ಎಲ್ಲರ ತಂದೆ ಭಗವಂತ. Vishnu impregnates Maya, the material nature, simply by glancing at her. ಜಸ್ಟ್ ಆತನ ಕಣ್ಣು ದೃಷ್ಟಿಯಿಂದನೇ ಆ ಒಂದು ಭೌತಿಕದ ಜಗತ್ತು ಏನಾಗುತ್ತೆ, ಗರ್ಭಿಣಿ. This is the spiritual method. Materially we are limited to impregnating by only one particular part of our body, but the Supreme Lord Krishna or Mahavishnu can impregnate by any part. ಈ ಭೌತಿಕದಲ್ಲಿ ಒಂದು ನಮ್ಮ ದೇಹದ ಅಂಗದಿಂದ ಮಾತ್ರ ನಾವು ಈ ಒಂದು ಗರ್ಭಿಣಿಯನ್ನ ಮಾಡಕ್ಕೆ ಸಾಧ್ಯ. ಆದ್ರೆ ಭಗವಂತನ ಪ್ರತಿಯೊಂದು ಅಂಗಕ್ಕೂ ಪ್ರತಿಯೊಂದು ಶಕ್ತಿನೂ ಇರುತ್ತೆ. ಆತನ ಕಣ್ಣಿನ ದೃಷ್ಟಿಯಿಂದನೇ ಗರ್ಭಿಣಿಯಾಗಿ ಮಾಡಲು ಸಾಧ್ಯ. Simply by glancing the Lord can conceive countless living entities in the womb of material nature. ಒಂದು ಭೌತಿಕದ ಗರ್ಭದಲ್ಲಿ ಹಲವಾರು ಜೀವರಾಶಿಗಳನ್ನ ಸೃಷ್ಟಿ ಮಾಡ್ತಾನೆ ಬರೀ ಆತನ ಕಣ್ಣಿನ ದೃಷ್ಟಿಯಿಂದ. The Brahma Samhita confirms that the spiritual body of the Supreme Lord is so powerful that any part of his body can perform the functions of any other part. ಬ್ರಹ್ಮ ಸಂಹಿತದಲ್ಲೂ ಸಹ ಹೇಳಲಾಗಿದೆ, ಆತನ ಯಾವುದೇ ದೇಹದ ಅಂಗ ಯಾವುದೇ ಒಂದು ಕಾರ್ಯವನ್ನು ಮಾಡೋದಕ್ಕೂ ಶಕ್ತಿವಂತವಾಗಿರುತ್ತೆ. We can touch only with our hands or skin, but Krishna can touch just by glancing. ನಾವು ಸ್ಪರ್ಶವನ್ನು ನಮ್ಮ ಕೈಯಿಂದ ನಮ್ಮ ಚರ್ಮದಿಂದ ಮಾತ್ರ ಮಾಡೋದಕ್ಕೆ ಸಾಧ್ಯ. ಆದರೆ ಕೃಷ್ಣ ತನ್ನ ಕಣ್ಣುಗಳ ದೃಷ್ಟಿಯಿಂದನೇ ಅದನ್ನ ಸ್ಪರ್ಶ ಅನ್ನೋದನ್ನ ಮಾಡ್ತಾನೆ. We can see only with our eyes. We cannot touch or smell with them. ನಾವು ಕಣ್ಣುಗಳಿಂದ ಏನ್ ಮಾಡೋದು, ಬರೀ ನೋಡಕ್ಕೆ ಸಾಧ್ಯ, ಆದ್ರೆ ವಾಸನೆ ನೋಡಕ್ ಆಗೋದಿಲ್ಲ. ಕೃಷ್ಣ however can smell and also eat with his eyes. ಆದ್ರೆ ಕೃಷ್ಣನು ತನ್ನ ಕಣ್ಣುಗಳಿಂದ ಬರೀ ವಾಸನೆ ನೋಡೋದೇ ಅಲ್ಲ,
ತಿನ್ನಲು ಸಾಧ್ಯ. When food is offered to Krishna, we do not see him eating, but he eats simply by glancing at the food. ನಾವು ಯಾವಾಗ ಭಗವಂತನ ನೈವೇದ್ಯ ಮಾಡ್ತೀವಿ ಆವಾಗ ಭಗವಂತನು ಅದನ್ನ ಸ್ವೀಕಾರ ಮಾಡೋದು ನಾವು ನೋಡಕ್ಕಾಗೋದಿಲ್ಲ. ಆದರೆ ಬರೀ ತನ್ನ ಕಣ್ಣಿನ ದೃಷ್ಟಿಯಿಂದನೇ ಆತ ಅದನ್ನ ಸ್ವೀಕಾರ ಮಾಡ್ಕೊಳ್ತಾನೆ. We cannot imagine how things work in the spiritual world where everything is spiritual. It is not that Krishna does not eat or that we imagine that he eats. He actually eats, but his eating is different from ours. ಅದಕ್ಕಿಂತ ಕೃಷ್ಣ ತಿನ್ನೋದೇ ಇಲ್ಲ, ಬರೀ ಕಣ್ಣಲ್ಲಿ ನೋಡ್ಕೊಂಡೇ ಆತ ತಿನ್ಬಿಡ್ತಾನೆ ಅನ್ಕೊಳ್ಳೋದು ನಮ್ಮ ಊಹಾತ್ಮಿಕವಾದ ಇದಕ್ಕೆ ಹೋಗ್ಬಾರ್ದು. ಆದ್ರೆ ಕೃಷ್ಣ ತಿಂತಾನೆ, ಆದ್ರೆ ನಾವು ತಿನ್ನೋದಕ್ಕೂ ಕೃಷ್ಣ ತಿನ್ನೋಕ್ಕೂ ಅಜಗಜಾಂತರ ವ್ಯತ್ಯಾಸ, ಆಧ್ಯಾತ್ಮಿಕ ಭೌತಿಕದ ವ್ಯತ್ಯಾಸ. Our eating process will be similar to his when we are completely on the spiritual platform. ಸೊ ಆತನ ತಿನ್ನೋದು ನಾವು ತಿನ್ನೋದು ಒಂದೇ ಆಗುತ್ತೆ ಯಾವಾಗ ನಾವು ಆ ಒಂದು ಆಧ್ಯಾತ್ಮಿಕ ನೆಲೆಯಲ್ಲಿ ಇರ್ತೀವಿ ಆವಾಗ. On that platform, every part of the body can act on behalf of any other part. ಆ ಒಂದು ನೆಲೆಯಲ್ಲಿ ನಮ್ದು ಅಷ್ಟು ಯಾವುದೇ ಒಂದು ದೇಹದ ಅಂಗ ಬೇಕಾದ್ರೂ ಯಾವುದೇ ಒಂದು ಕಾರ್ಯವನ್ನು ಮಾಡಲು ಶಕ್ತಿವಂತವಾಗಿದೆ. ಕ್ಲಿಯರ್? ಇದರ್ಥ. Next, Vishnu does not require anything in order to create. He does not require Goddess Lakshmi in order to give birth to Brahma. For Brahma is born from a lotus flower that grows from the navel of Vishnu. ಹಂಗ್ ನೋಡಕ್ ಹೋದ್ರೆ ಈ ಒಂದು ಭೌತಿಕದಲ್ಲೂ ಸಹಿ ಕೃಷ್ಣ ಭಗವಂತ ಸೃಷ್ಟಿ ಮಾಡ್ಬೇಕು ಅಂದ್ರೆ ಹೆಣ್ಣಿನ ಆಸರೆ ಅವಶ್ಯಕತೆ ಇಲ್ಲ. ಹೆಣ್ಣಿನ ಒಂದು ಇದು ಇಲ್ಲದೇನೆ, ಉದಾಹರಣೆಗೆ ಲಕ್ಷ್ಮೀದೇವಿ ಇಲ್ಲದೆ ಬ್ರಹ್ಮನ ಜನನ ಆಯ್ತು. ಭಗವಂತನ ಆ ಒಂದು ಏನ್ ಹೇಳ್ತೀವಿ ನಾಭಿಯಿಂದ ಒಂದು ಕಮಲ ಬರುತ್ತೆ, ಆ ಕಮಲದಲ್ಲಿ ಬ್ರಹ್ಮನ ಜನನ ಅನ್ನೋದು ಆಗುತ್ತೆ. ಇನ್ನು ನಿಮಗೆಲ್ಲ ಇದು ಚೈತನ್ಯ ಚರಿತ್ರ ಅಂತ ಅಲ್ಲ ಬರುತ್ತೆ ಎಲ್ಲ ಒಂದ್ ಜಾಗದಲ್ಲಿ, ಬಟ್ ಸ್ಟಿಲ್ ಗೊತ್ತಾಗೋದಕ್ಕೆ ಹೇಳ್ತೀನಿ. ಶಿವ ಮತ್ತೆ ವಿಷ್ಣು ಒಂದೇ ಅಂತೀವಿ ಅಲ್ವಾ? ನಿಜವಾಗ್ಲೂ ಒಂದೇ. ಆ ಒಂದು ವಿಷ್ಣುವಿನ ದೃಷ್ಟಿ ಏನಿದೆ ಮಾಯೆಯ ಮೇಲೆ ಬೀಳುತ್ತಲ್ಲ, ಆ ದೃಷ್ಟಿನೇ ಶಿವ. ಅದಕ್ಕೆ ಆತನ ಬಂದು ಮೊಸರು ಅಂತ ಹೇಳೋದು. ಭೌತಿಕದ ಸ್ಪರ್ಶ ಆತನಿಗೆ ಆಗುತ್ತೆ, ಆದ ಕಾರಣ ಹುಳಿ ಹಾಕಿದ್ರೆ ಏನಾಗುತ್ತೆ ಹಾಲಿಗೆ, ಅದು ಮೊಸರಾಗಿ ಮಾರ್ಪಡುತ್ತೆ. ಅದಕ್ಕೆ ಶಿವ. ಬಟ್ ಶಿವ ವಿಷ್ಣು ಇಬ್ರು ಒಂದೇ, ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಬ್ರು ಒಂದೇನ ಅಂದ್ರೆ ಖಂಡಿತ ಇಲ್ಲ, ಇಬ್ರು ಬೇರೆ ಬೇರೆ. Clear? Yes. The goddess Lakshmi sits at the feet of Vishnu and serves him. In this material world, sex is required to produce children. But in the spiritual world, a man can produce as many children as he likes without having to take help from his wife. ಇಲ್ಲಿ ಮಗುಗೆ ಜನನ ಕೊಡಬೇಕು, ಒಂದು ಶಿಶು ಬೇಕು ಅಂದ್ರೆ ಖಂಡಿತ ಹೆಣ್ಣಿನ ಅವಶ್ಯಕತೆ ಅನ್ನೋದಿದೆ. ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಒಂದು ಗಂಡಸನ್ನು ನೆನೆಸ್ಕೊಂಡ್ರೆ ಎಷ್ಟು ಶಿಶುಗಳನ್ನು ಬೇಕಾದ್ರೂ ಸೃಷ್ಟಿ ಮಾಡ್ಬೋದು ಹೆಣ್ಣಿನ ಆಸರೆ ಇಲ್ಲದೇನೆ. ಸೊ ದೇರ್ ಇಸ್ ನೋ ಸೆಕ್ಸ್ ದೇರ್. ಅಲ್ಲಿ ಕಾಮ ಸಂಭೋಗ ಅನ್ನೋದು ಇಲ್ಲ. ಬಿಕಾಸ್ ವಿ ಹ್ಯಾವ್ ನೋ ಎಕ್ಸ್ಪೀರಿಯನ್ಸ್ ವಿತ್ ಸ್ಪಿರಿಚುವಲ್ ಎನರ್ಜಿ, ವಿ ಥಿಂಕ್ ದಟ್ Brahma's birth from the navel of Vishnu is simply a fictional story. ಈ ಒಂದು ಜ್ಞಾನ ಇಲ್ಲದೆ ಇರೋದ್ರಿಂದ, ಅಜ್ಞಾನದಲ್ಲಿರೋದ್ರಿಂದ ನಾವೇನ್ ಅನ್ಕೊಂತೀವಿ, ಓ ಇದೆಲ್ಲ ಒಂದು ಕಟ್ಟು ಕಥೆಗಳು ಅಂತ ನಾವು ಅನ್ಕೊಂತೀವಿ. ವಿ ಆರ್ ನಾಟ್ ಅವೇರ್ ದಟ್ a spiritual energy is so powerful that it can do anything and everything. ಆಧ್ಯಾತ್ಮಿಕ ಶಕ್ತಿ ಎಷ್ಟು ಶಕ್ತಿವಂತದ್ದು, ಏನ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಎಲ್ಲವೂ ಮಾಡೋದಕ್ಕೆ ಶಕ್ತಿವಂತ ಆಗಿರುತ್ತೆ. ಮೆಟೀರಿಯಲ್ ಎನರ್ಜಿ ಇಸ್ ಡಿಪೆಂಡೆಂಟ್ ಆನ್ ಸರ್ಟನ್ ಲಾಸ್, ಬಟ್ ಸ್ಪಿರಿಚುವಲ್ ಎನರ್ಜಿ ಇಸ್ ಫುಲ್ಲಿ ಇಂಡಿಪೆಂಡೆಂಟ್. ಭೌತಿಕದ ಶಕ್ತಿ ಕೆಲವೊಂದು ನಿಯಮ ನಿಬಂಧನೆಗಳ ಒಳಪಡುತ್ತೆ, ಆದ್ರೆ ಆಧ್ಯಾತ್ಮಿಕ ಶಕ್ತಿ ಯಾವುದೇ ಅಂತ ನಿಯಮ ನಿಬಂಧನೆಗಳು ಇರೋದಿಲ್ಲ. Clear? Countless universes reside like seeds within the skin pores of Mahavishnu, and when he exhales, they are all manifested. ಇದನ್ನ ಹಲವಾರು ಬಾರಿ ಹೇಳಿದ್ದೀನಿ. ಆತನ ಚರ್ಮದ ರಂಧ್ರಗಳು ಏನಿದೆ ಅದರಿಂದ ಹಲವಾರು ಬ್ರಹ್ಮಾಂಡಗಳು ಹೊಮ್ಮುತ್ತೆ ಯಾವಾಗ ಆತನು ಉಸಿರು ಆಚೆ ಬಿಟ್ಟಾಗ. In the material world, we have no experience of such a thing, but we do experience a perverted reflection in the phenomenon of perspiration. ಆದ್ರೆ ಈ ಒಂದು ಭೌತಿಕದಲ್ಲಿ ಅಂತ ಒಂದು ಅನುಭವ ನಮಗಿಲ್ಲ. ಆದ್ರೆ ಬೆವರು ಬಂದಾಗ ಗೊತ್ತಾಗುತ್ತೆ, ಓ ಎಲ್ಲೋ ಬೆವರು ಬರ್ತಾ ಇದೆಯಲ್ಲ, ಎಲ್ಲಿದೆ, ಎಲ್ಲೋ ಒಂದು ಜಾಗದಲ್ಲಿ ರಂಧ್ರ ಇದೆ, ಅಲ್ಲಿಂದ ಬೆವರು ಬರ್ತಾ ಇದೆ ಅಂತ ಮಾತ್ರ ಅನುಭವ ಆಗುತ್ತೆ. We cannot imagine, however, the duration of one
breath of Mahavishnu, for within one breath all the universes are created and annihilated. ಮಹಾವಿಷ್ಣುವಿನ ಒಂದು ಉಸಿರಿನ ಸಮಯದಲ್ಲಿ ಎಲ್ಲಾ ಬ್ರಹ್ಮಾಂಡಗಳು ಸೃಷ್ಟಿಯಾಗಿ ಮತ್ತೆ ಪ್ರಳಯ ಅನ್ನೋದನ್ನು ಆಗೋಗುತ್ತೆ. That is stated in the Brahma Samhita. Lord Brahma lives only for the duration of one breath, and according to our time scale, ಇದು ನೀವು ನೋಡ್ಕೊಳ್ಳಿ, ಎಷ್ಟಿದು 4,320 ಮಿಲಿಯನ್ ಏನು ಇರುತ್ತೆ. ಓಕೆ, ಇಯರ್ಸ್ ಕಾನ್ಸ್ಟಿಟ್ಯೂಟ್ ಓನ್ಲಿ 12 hours ಫಾರ್ ಬ್ರಹ್ಮ. ಅಂದ್ರೆ 43,20,000 ವರ್ಷಗಳನ್ನ 1000 ಬಾರಿ ಮಲ್ಟಿಪ್ಲೈ ಮಾಡ್ಬೇಕು, ಅದು ಬ್ರಹ್ಮನ 12 ಗಂಟೆಗಳಾಗುತ್ತೆ. And Brahma lives for 100 of his years, yet the whole life of Brahma is contained within one breath of Mahavishnu. ಇದು ಮೊನ್ನೆ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ? Then thus it is not possible for us to imagine the breathing power of Mahavishnu, who is but a partial manifestation of Lord Nityananda. ಇದು ಮಹಾವಿಷ್ಣುವಿನ ಶಕ್ತಿ, ಇದನ್ನು ನಾವು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆತ ಯಾರು? ನಿತ್ಯಾನಂದ ಪ್ರಭುಗಳ ಒಂದು ವಿಸ್ತರಣೆ ಅಷ್ಟೇ. This is the author of Chaitanya Charitamrita explains in the 9th verse. ಇದನ್ನ 9ನೇ ಶ್ಲೋಕದಲ್ಲಿ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಅವರು ನಮಗೆ ವಿವರಿಸ್ತಾರೆ. In the 10th and 11th verses, Krishnadas Kaviraja describes Garbhodayaka Shai Vishnu and Kshirodayaka Shai Vishnu, successive plenary expansions of Mahavishnu. Mahavishnu ವಿಸ್ತರಣೆಯಾದ ಗರ್ಭೋದಯಕ ಶಾಯಿ ವಿಷ್ಣು, ಗರ್ಭೋದಯಕ ಶಾಯಿ ವಿಷ್ಣುವಿನ ಒಂದು ವಿಸ್ತರಣೆಯಾದ ಕ್ಷೀರೋದಯಕ ಶಾಯಿ ವಿಷ್ಣುವಿನ 10 ಮತ್ತು 11ನೇ ಶ್ಲೋಕದಲ್ಲಿ ವಿವರಿಸ್ತಾರೆ. Brahma appears upon a lotus growing from the navel of Garbhodayaka Shai Vishnu, and within the stem of that lotus are so many planetary systems. ಭಗವಂತನ ನಾವಿಯಿಂದ ಈ ಒಂದು ಕಮಲದ ಒಂದು ಹೂವ ಬರುತ್ತೆ, ಅದರಲ್ಲಿ ಕಾಂಡದಲ್ಲಿ ಏನಿದೆ ಎಲ್ಲ ಗ್ರಹಗಳು ಆ ಒಂದು ಸ್ಟೆಮ್ ಆ ಕಾಂಡದಲ್ಲಿ ಇರುತ್ತೆ. Clear? Then Brahma creates the whole of human society, animal society, everything. Kshirodayaka Shai Vishnu lies on the milk ocean within the universe, of which he is the controller and maintainer. ನಂತರ ಒಂದು ಬ್ರಹ್ಮ ಏನ್ ಮಾಡ್ತಾನೆ, ಎಲ್ಲ ಒಂದು ಪ್ರಾಣಿ ವರ್ಗಗಳು ಮತ್ತೆ ಮನುಷ್ಯರು ಎಲ್ಲರನ್ನೂ ಸೃಷ್ಟಿ ಅನ್ನೋದನ್ನು ಮಾಡ್ತಾನೆ. ಕ್ಷೀರೋದಯಕ ಶಾಯಿ ವಿಷ್ಣು ಆ ಬ್ರಹ್ಮಾಂಡದೊಳಗಡೆ ಒಂದು ವೈಕುಂಠ ಇದೆ, ಆ ಒಂದು ಹಾಲಿನ ಸಮುದ್ರದ ಮೇಲೆ ಆತ ಮಲಗಿರ್ತಾನೆ, ಅದನ್ನ ಶ್ವೇತ ದ್ವೀಪ ಅಂತೀವಿ. Thus, Brahma is the creator, Vishnu is the maintainer, and when the time for annihilation arrives, Shiva will finish everything. ಈ ರೀತಿಯಾಗಿ ಬ್ರಹ್ಮನು ಸೃಷ್ಟಿ ಮಾಡ್ತಾನೆ, ಮತ್ತೆ ವಿಷ್ಣು ಸ್ಥಿತಿ ಅದನ್ನ ಪೋಷಿಸ್ತಾನೆ. ನಂತರ ಶಿವ ಅದರ ಪ್ರಳಯದ ಸಮಯದಲ್ಲಿ ಶಿವ ಬಂದು ಅದನ್ನ ಪ್ರಳಯ ಅಂತ್ಯ ಅನ್ನೋದನ್ನ ಮಾಡ್ತಾನೆ. The first 11 verses of the Chaitanya Charitamrita, Krishnadasa Kaviraj Goswami thus discusses Lord Chaitanya Mahaprabhu as Sri Krishna himself, the Supreme Personality of Godhead, and Lord Nityananda as Balarama, the first expansion of Krishna. 11ನೇ ಶ್ಲೋಕಗಳಲ್ಲಿ ನೋಡಬಹುದು, ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳನ್ನ ಕೃಷ್ಣನಾಗಿ ಮತ್ತೆ ನಿತ್ಯಾನಂದ ಪ್ರಭುಗಳನ್ನ ಬಲರಾಮನಾಗಿ ವರ್ಣಿಸ್ತಾರೆ. Then the 12th and the 13th verses, he describes Advaitacharya, who is another principal associate of Lord Chaitanya Mahaprabhu's and an incarnation of Mahavishnu. ಮಹಾವಿಷ್ಣುವಿನ ಒಂದು ಅವತಾರನೆ ಅದ್ವೈತ ಆಚಾರ್ಯರು, ಅವರನ್ನ 13ನೇ ಶ್ಲೋಕದಲ್ಲಿ ವಿವರಿಸ್ತಾರೆ. Thus, Advaitacharya is also the Lord, or more precisely an expansion of the Lord. The word Advaita means non-dual, and his name is such because he is non-different from the Supreme Lord. ಆತನ ಹೆಸರೇ ಅದ್ವೈತ. ಅದ್ವೈತ ಅಂದ್ರೆ ಎರಡಲ್ಲ ಒಂದು ಅಂತ. ಅದರ ಅರ್ಥನೇ ಏನು? ಆತ ಬೇರೆ ಅಲ್ಲ, ಆತನು ಸಾಕ್ಷಾತ್ ಭಗವಂತನೇ. He is also called Acharya, teacher, because he disseminated Krishna consciousness. ಹೇಳ್ಬೇಕಂದ್ರೆ ಚೈತನ್ಯ ಮಹಾಪ್ರಭುಗಳು ಆವಿರ್ಭಾವ ಆಗಿದ್ದೇ ಅದ್ವೈತಾಚಾರ್ಯರಿಂದ, ಆದ ಕಾರಣ ಆತನ ಆಚಾರ್ಯ ಅಂತಾರೆ. ಯಾಕೆಂದ್ರೆ ಒಂದು ಆಚಾರ್ಯರಿಂದನೇ ನಮ್ಮ ಒಂದು ಕತ್ತಲಿನ ಒಂದು ಜೀವನ ಬೆಳಕುಮಯ ಆಗೋದು. ಆದ ಕಾರಣ
In this way, he is just like Chaitanya Mahaprabhu. Although Lord Chaitanya is Sri Krishna himself, he appeared as a devotee to teach people in general how to love Krishna. ಅಂದ್ರೆ ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಕೃಷ್ಣನೇ ಆದ್ರೂ ಒಂದು ಭಕ್ತಾವತಾರನಾಗಿ ಬರ್ತಾನೆ, ಒಂದು ಭಕ್ತನ ಒಂದು ಅವತಾರ ತಾಳಿ ಬರ್ತಾನೆ. ಏನಕ್ಕೆ? ಯಾವ ರೀತಿ ಕೃಷ್ಣನಿಗೆ ಶರಣಾಗತಿ ಆಗ್ಬೇಕು, ಯಾವ ರೀತಿಯಿಂದ ಸೇವೆ ಅನ್ನೋದನ್ನ ಮಾಡ್ಬೇಕು, ಮತ್ತೆ ನಿಜವಾದ ಭಕ್ತನು ಹೆಂಗಿರ್ತಾನೆ, ಯಾವ ರೀತಿ ಇರ್ಬೇಕು ಅನ್ನೋ ತೋರ್ಸಕ್ಕೋಸ್ಕರ. Similarly, although Advaita Acharya is the Lord, he appeared just to distribute the knowledge of Krishna consciousness. Thus is also the Lord incarnated as a devotee. ಸೊ ಅದ್ವೈತ ಆಚಾರ್ಯರು ಸಾಕ್ಷಾತ್ ಮಹಾವಿಷ್ಣುನೇ ಆದ್ರೂ ಎಲ್ಲರಿಗೂ ಈ ಒಂದು ಜ್ಞಾನ ಕೊಡೋದಕ್ಕೋಸ್ಕರ, ಕೃಷ್ಣ ಪ್ರಜ್ಞೆಯ ಜ್ಞಾನ ಕೊಡೋದಕ್ಕೋಸ್ಕರ ಬಂದರು. ಆದ ಕಾರಣ ಆತನು ಅಷ್ಟೇ ಭಕ್ತಾವತಾರನಾಗಿ ಬಂದಿದ್ದಾನೆ. In the pastimes of Lord Chaitanya, Krishna is manifested in 5 different features. ಒಂದು ಚೈತನ್ಯ ಮಹಾಪ್ರಭುಗಳ ಒಂದು ಪ್ರಕಟ ಲೀಲೆಯಲ್ಲಿ ನೋಡಿದ್ರೆ 5 ಅಂಶಗಳಾಗಿ ಬರ್ತಾರೆ, 5 ತತ್ವಗಳಾಗಿ ಬರ್ತಾರೆ. ನೋನ್ ಆಸ್ ದಿ ಪಂಚತತ್ವ. ಅದನ್ನ ಪಂಚತತ್ವ ಅಂತ ಇದನ್ನು ಕೆಲವೊಮ್ಮೆ ಹೇಳಿದ್ದೀನಿ ಅಲ್ವಾ. ಟು ಹೂಮ್ ಶ್ರೀಲಾ ಕೃಷ್ಣದಾಸ್ Kaviraj offers his obeisances in the 14th verse of the Chaitanya Charitamrita. Chaitanya Charitamrita 14ನೇ ಶ್ಲೋಕದಲ್ಲಿ ಇದರ ವಿವರಣೆ ಅನ್ನೋದನ್ನು ಕೊಡಲಾಗಿದೆ. Krishna and his associates appear as devotees of the Supreme Lord in the form of Sri Krishna Chaitanya, Sri Nityananda Prabhu, Sri Advaita Acharya, Sri Gadadhara Pandit, and Sri Vasa Prabhu. In all cases, Chaitanya Mahaprabhu is the source of energy for all his devotees. ಎಲ್ಲದರ ಮೂಲ ಕಾರಣನು ಚೈತನ್ಯ ಮಹಾಪ್ರಭುಗಳೇ. ಆದ್ರೆ ಇಲ್ಲಿ ನೋಡ್ಬೋದು 5 ಜನರು ಯಾರು? ನಿತ್ಯಾನಂದ ಪ್ರಭುಗಳು, ಅದ್ವೈತಾಚಾರ್ಯರು, ಗದಾಧರ್ ಪಂಡಿತ ಮತ್ತೆ ಶ್ರೀವಾಸ. ಕ್ಲಿಯರ್? ಎಲ್ಲರೂ ಸಾಧ್ಯ ಆದ್ರೆ ಬರ್ಕೊಬಹುದು ಈ 5 ತತ್ವಗಳು ಯಾರು ಅಂತ. ಮೊದಲನೇದಾಗಿ ಚೈತನ್ಯ ಮಹಾಪ್ರಭುಗಳು. ಪಂಚತತ್ವ ಫೋಟೋ ಎಲ್ಲ ನೋಡಿರ್ತೀರ. ಸೊ ಚೈತನ್ಯ ಮಹಾಪ್ರಭುಗಳು ಯಾರು ಅಂದ್ರೆ ಈಶ್ವರ ತತ್ವ. ಕ್ಲಿಯರ್? ಭಗವಂತ, ನಿಯಂತ್ರಕ, ಈಶ್ವರ ತತ್ವ. ಅವರ ಒಂದು ಯಾವ ಕಡೆ? ಬಲಗಡೆ, ಎಡಗಡೆ ಅನ್ಸುತ್ತೆ. ಸೊ ಎಡಗಡೆ ಇರೋದು ಯಾರು? ನಿತ್ಯಾನಂದ ಪ್ರಭುಗಳು. ನಿತ್ಯಾನಂದ ಪ್ರಭುಗಳು ಯಾರು? ಬಲರಾಮ, ಗುರು ತತ್ವ. ಕ್ಲಿಯರ್? ಎಡಗಡೆ ಇರೋದು ಯಾರು? ಅದ್ವೈತ ಆಚಾರ್ಯರು. ಸೊ ಅದ್ವೈತ ಆಚಾರ್ಯರು ಸಾರಿ, ಬಲಗಡೆ ಬಂದು ನಿತ್ಯಾನಂದ ಪ್ರಭುಗಳು, ಎಡಗಡೆ ಬಂದು ಗದಾಧರ ಪಂಡಿತ್ ಬರ್ತಾರೆ. ಅದ್ರ ಪಕ್ಕದಲ್ಲಿ ಶ್ರೀವಾಸ ಆಚಾರ್ಯ, ನಿತ್ಯಾನಂದ ಪ್ರಭುಗಳ ಪಕ್ಕದಲ್ಲಿ ಅದ್ವೈತ ಆಚಾರ್ಯರು. ಅದ್ವೈತ ಆಚಾರ್ಯರು ಯಾರು? ಅದ್ವೈತ ಆಚಾರ್ಯರು ಮಹಾವಿಷ್ಣು ಮತ್ತೆ ಶಿವನ ಒಂದು ಸದಾಶಿವನ ವಿಸ್ತರಣೆ ಅಂತ ಹೇಳಿದ್ದಾರೆ. ಅಂದ್ರೆ ಶಿವತತ್ವ, ಈಶ್ವರ ತತ್ವ, ಗುರು ತತ್ವ, ನಂತರ ಶಿವತತ್ವ ಬಂದು ಅದ್ವೈತ ಆಚಾರ್ಯರು. ಮತ್ತೆ ಗದಾಧರ ಪಂಡಿತ್ ಯಾರು? ಶಕ್ತಿ ತತ್ವ, ಶ್ರೀಮತಿ ರಾಧಾರಾಣಿಯ ವಿಸ್ತರಣೆ. ಆದ ಕಾರಣ ಶಕ್ತಿ ತತ್ವ. ಮತ್ತೆ ಶ್ರೀವಾಸ ಯಾರು? ಸಾಕ್ಷಾತ್ ನಾರದ ಮುನಿಗಳು. ಆದ ಕಾರಣ ಜೀವ ತತ್ವ. 5 ತತ್ವಗಳು. Clear? Yes. Since this is the case, if we take shelter of Chaitanya Mahaprabhu for the successful execution of Krishna consciousness, we are sure to make progress. ಆದ ಕಾರಣ ಚೈತನ್ಯ ಮಹಾಪ್ರಭುಗಳ ಒಂದು ಆಶ್ರಯವನ್ನು ಪಡೆದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಆಧ್ಯಾತ್ಮಿಕದಲ್ಲಿ ಪ್ರಗತಿ ಅನ್ನೋದನ್ನ ಹೊಂದುತ್ತಾರೆ. In a devotional song, Narottama Dasa Thakura sings, "My dear Lord Chaitanya, please have mercy upon me. There is no one who is as merciful as you. My plea is most urgent because your mission is to deliver all fallen souls, and no one is more fallen than I. Therefore, I beg priority." ಇಲ್ಲಿ ನರೋತ್ತಮ ದಾಸ ಠಾಕೂರರು ಒಂದು ಇದನ್ನ ಬರೀತಾರೆ, ಒಂದು ಹಾಡನ್ನ ಬರೀತಾರೆ. ಆ ಹಾಡನ್ನ ಬರೆಯುವಾಗ ಚೈತನ್ಯ ಮಹಾಪ್ರಭುಗಳಲ್ಲಿ ಒಂದು ಬೇಡಿಕೆ ಅನ್ನೋದು ಇರ್ತಾರೆ. ಔದಾರಿ ಭಾವ, ನಿಮಗಿಂತ ಕರುಣೆ ಆದವರು ಮತ್ತೊಬ್ಬರು ಇಲ್ಲ. ಆದ ಕಾರಣ ದಯವಿಟ್ಟು ನನ್ನ ಮೇಲೆ ಕರುಣೆಯನ್ನ ಮೊದಲು ತೋರಿಸು. ಯಾಕೆ? ನಿನ್ನ ಒಂದು ಅವತಾರ ಆಗಿರೋದೇ ಪತಿತರನ್ನ ನೀನು ಉದ್ಧಾರ ಮಾಡೋದಕ್ಕೆ ಅಂತ ಆಗಿದ್ಯಾ. ಆದ್ರೆ ಎಲ್ಲರಿಗಿಂತ ದೊಡ್ಡ ಪತಿತನು ಯಾರು ಅಂದ್ರೆ ನಾನೇ. ಆದ ಕಾರಣ ಮೊದಲು ನನಗೆ ಆ ಒಂದು ಪ್ರಯಾರಿಟಿ ಕೊಟ್ಟು ನನಗೆ ಅನುಗ್ರಹನ ಕೊಡುವಂತ ನರೋತ್ತಮ ದಾಸ ಠಾಕೂರ್ ಕೇಳ್ತಾರೆ. ನರೋತ್ತಮ ದಾಸ ಠಾಕೂರ್ ಸಾಮಾನ್ಯ ವ್ಯಕ್ತಿ ಅಲ್ಲ. ನರೋತ್ತಮ ದಾಸ ಠಾಕೂರ್ ಪ್ರಕಟವಾಗಕ್ಕೆ ಮುಂಚೆನೆ ಚೈತನ್ಯ ಮಹಾಪ್ರಭುಗಳು ನರೋತ್ತಮ ನರೋತ್ತಮ ಅಂತ ಓಡ್ತಾ ಇದ್ರು. 200 ವರ್ಷಗಳ ಮೊದಲೇ. ಆ ನಂತರ ಒಂದು ಕೃಷ್ಣ ಪ್ರೇಮವನ್ನು ಯಮುನಾ ನದಿಯಲ್ಲಿ ಅನ್ಸುತ್ತೆ, ಯಮುನಾ ನದಿ ಗಂಗಾ ನದಿಯಲ್ಲಿ ಕೊಟ್ಬಿಟ್ಟು ಹೇಳ್ತಾರೆ, ನನ್ನ ಭಕ್ತನು ನರೋತ್ತಮ ಬರ್ತಾನೆ, ಆತನಿಗೆ ಈ ಒಂದು ಕೃಷ್ಣ ಪ್ರೇಮವನ್ನು ಕೊಡು ಅಂತ. ಸೊ ಆಕೆ ಕೇಳ್ತಾಳೆ, ಹೆಂಗೆ ನಾನು ಗುರ್ತಿಸೋದು? ಆತ ಬಂದಿದ ತಕ್ಷಣ ನೀನ್ ಗುರ್ತಿಸ್ತೀಯ? ಸೊ ನರೋತ್ತಮ ದಾಸ ಬಂದಿದ ತಕ್ಷಣನೇ ಹುಟ್ಟಿ ಚಿಕ್ಕ ವಯಸ್ಸಂದ್ರೆ ಮಹಾಭಕ್ತನಾಗಿರ್ತಾನೆ. ಸ್ನಾನ ಮಾಡಕ್ ಬಂದಿದ ತಕ್ಷಣನೇ ಯಮುನಾ ದೇವಿ ಅನ್ಸುತ್ತೆ, ಗಂಗಾದೇವಿ ಗೊತ್ತಿಲ್ಲ.
ಸೊ ಆಕೆ ಬಂದು ಈ ಒಂದು ಕೃಷ್ಣ ಪ್ರೇಮವನ್ನ ನರೋತ್ತಮ ದಾಸನಿಗೆ ಕೊಡ್ತಾಳೆ. ಹೇಳ್ತಾರೆ, ಈ ರೀತಿ ಚೈತನ್ಯ ಮಹಾಪ್ರಭು ನಿಮಗೆ ಕೊಟ್ಟಿದ್ದಾನೆ. ಸೊ ಅಂತ ಮಹಾತ್ಮರು, ಅಂತ ಮಹಾತ್ಮರು, ಅಂತ ಶ್ರೇಷ್ಠ ಭಕ್ತರಾಗಿ ಹಂಗಿದ್ದು ಅವರ ಗುರುಗಳು ಯಾರು ಗೊತ್ತಾ? ಲೋಕನಾಥ್ ಸ್ವಾಮಿ ಗೋಸ್ವಾಮಿ ಅವರು. ಲೋಕನಾಥ್ ಸ್ವಾಮಿ ಗೋಸ್ವಾಮಿ ಅವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾನು ನಿನಗೆ ದೀಕ್ಷೆ ಕೊಡೋದಿಲ್ಲ, ಯಾಕಂದ್ರೆ ನನಗೆ ಅರ್ಹತೆ ಇಲ್ಲ. ನಿನ್ನಂತ ಮಹಾತ್ಮನಿಗೆ ನಾನು ದೀಕ್ಷೆ ಕೊಡೋದ? ನಿನ್ನ ಗುರುಗಳಾಗೋದಕ್ಕೆ ಯಾವುದೇ ನನಗೆ ಅರ್ಹತೆಗಳಿಲ್ಲ ಅಂತಾರೆ. ಸೊ ಖಂಡಿತ ಗುರುಗಳನ್ನ ಸ್ವೀಕಾರ ಮಾಡ್ಬೇಕು ಅಂದ್ರೆ ವಿನಮ್ರ ಭಾವದಿಂದ ಸೇವೆ ಮಾಡ್ಬೇಕು, ಆವಾಗ ತಂತಾನೆ ಕೊಟ್ಬಿಡ್ತಾರೆ ಅಲ್ವಾ? ಅವಾಗ ಏನ್ ಮಾಡ್ತಾರೆ? ಸೊ ಎಷ್ಟೇ ಪೀಡಿಸಿದ್ರು, ಎಷ್ಟೇ ಬೇಳಾಡಿದ್ರು ಅವ್ರು ಕೊಡೋದಿಲ್ಲ. ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಬೆಳಿಗ್ಗೆ ಹೊತ್ತು ಅವರ ಒಂದು ಕಾಲ ಇದನ್ನ ಮಾಡೋದಕ್ಕೆ, ಏನು ನೇಚರ್ ಕಾಲ್ ಮುಗಿಸೋದಕ್ಕೆ ಬೆಳಿಗ್ಗೆ ಹೊತ್ತು ಹೋಗ್ತಾರಲ್ಲ, ಆ ಜಾಗನೆಲ್ಲ ಶುಚಿ ಮಾಡ್ತಾ ಇರ್ತಾರೆ. ತನ್ನ ಕೈಯಾರ ಎತ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾರೆ. ಪ್ರತಿ ದಿವಸ ಲೋಕನಾಥ್ ದಾಸ್ ಗೋಸ್ವಾಮಿ ನೋಡ್ತಾರೆ, ಇದು ಏನಿದು ಪ್ರತಿದಿನ ಈ ಜಾಗ ಕ್ಲೀನ್ ಆಗಿದೆ ಅಲ್ಲ. ಸರಿ, ಒಂದ್ ದಿವಸ ಮುಂಚಿತವಾಗಿ ಬಂದ್ ನೋಡೋಣ ಅಂದ್ರೆ 2 ಗಂಟೆಗೆ ಬಂದಿರ್ತಾರೆ. ಅವತ್ತು ಬ್ರಹ್ಮ ಮುಹೂರ್ತ ಸಮಯದಲ್ಲೇ ಬಂದ್ಬಿಟ್ಟಿರ್ತಾರೆ. ಬಂದು ನೋಡಿದಾಗ ಅಲ್ಲಿ ನರೋತ್ತಮ ದಾಸ ಠಾಕೂರ್ ತನ್ನ 2 ಕೈಯಿಂದ ತನ್ನ ಮಲಮೂತ್ರಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಅದನ್ನ ನೋಡಿದ ತಕ್ಷಣ ತನ್ನ ಹೃದಯ ಕರಗೋಗುತ್ತೆ. ಆವಾಗ್ಲೇ ಆ ನರೋತ್ತಮ ದಾಸ್ ಠಾಕೂರ್ಗೆ ದೀಕ್ಷೆ ಅನ್ನೋದನ್ನ ಕೊಡೋದು. ನಮ್ಮಲ್ಲಿ ಎಷ್ಟು ಜನರು ತಯಾರಾಗಿದ್ದೀವಿ ಈ ರೀತಿ ಸೇವೆ ಮಾಡಕ್ಕೆ? ಅದಕ್ಕೆ ನರೋತ್ತಮ ದಾಸ ಠಾಕೂರ್ರೆ ನಾವೇ ಅಲ್ವಾ? With verse 15, Krishnadas Kaviraj Goswami begins offering his obeisances directly to Krishna himself. Krishnadas Kaviraja was an inhabitant of Vrindavana and a great devotee. ಇವಾಗ 15ನೇ ಶ್ಲೋಕದಲ್ಲಿ ಡೈರೆಕ್ಟ್ ಆಗಿ ನೇರವಾಗಿ ಕೃಷ್ಣನಿಗೆ ಆ ಒಂದು 15ನೇ ಶ್ಲೋಕವನ್ನು ಇಲ್ಲಿ ವಿವರಿಸ್ತಾರೆ. ಅವರು ಬ್ರಜವಾಸಿ ಆಗಿದ್ರು, ವೃಂದಾವನ ವಾಸಿ ಆಗಿದ್ರು, ಮಹಾಭಕ್ತನಾಗಿದ್ರು. ಯಾರು? Krishnadas Kaviraj Goswami. He had been living with his family in Katwa, a small town in the district of Burdwan in Bengal. He worshipped Radha Krishna with his family, and once when there was some misunderstanding among his family members about devotional service, he was advised by Nityananda Prabhu in a dream to leave home and to go to Vrindavana. ಇವರು ಬೆಂಗಾಲಲ್ಲಿ ಇದ್ದಂತ ಒಂದು ಕಟ್ವಾ ಜಾಗದಲ್ಲಿ ಇದ್ರು. ಆದ್ರೆ ಯಾವಾಗ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ಮನಸ್ತಾಪ ಅನ್ನೋದು ಬಂದಾಗ ನಿತ್ಯಾನಂದ ಪ್ರಭುಗಳು ಅವರ ಕನಸಲ್ಲಿ ಬಂದು ಹೇಳ್ತಾರೆ, ನೀನ್ ಇದನ್ನ ಬಿಟ್ಬಿಡು, ಮನೆ ಬಿಟ್ಬಿಟ್ಟು ವೃಂದಾವನ ಧಾಮಕ್ಕೆ ಹೋಗು. ಅದಕ್ಕೆ ಅವರ ಗುರುಗಳು ನಿತ್ಯಾನಂದ ಪ್ರಭುಗಳು. ಮೊದಲನೇ ಸೂಚನೆ ನಿತ್ಯಾನಂದ ಪ್ರಭುಗಳಿಂದ ಬರುವಂಥದ್ದು. Then, although he was very old, he started out that very night and went to live in Vrindavana. ತುಂಬಾ ವಯಸ್ಸಾಗೋಗಿತ್ತು, ಆದ್ರೂ ಸರಿ ನಿತ್ಯಾನಂದ ಪ್ರಭುಗಳ ಒಂದು ಆದೇಶದಂತೆ ಆ ಮನೆಯನ್ನ ಬಿಟ್ಬಿಟ್ಟು ರಾತ್ರಿ ಅವರು ಹೋಗಿ ವೃಂದಾವನದಲ್ಲಿ ಜೀವಿಸೋದಕ್ಕೆ ಮುಂದೆ ಹೋಗ್ಬಿಟ್ರು. 10. While he was there, he met some of the Goswamis, principal disciples of Lord Chaitanya Mahaprabhu. He was requested to write the Chaitanya Charitamrita by the devotees of Vrindavan. Although he began this work at the very old age, by the grace of Lord Chaitanya, he finished it. Today, it remains the most authoritative book on Chaitanya Mahaprabhu's philosophy and life. ಅಂದ್ರೆ ನಂತರ ನಿತ್ಯಾನಂದ ಪ್ರಭುಗಳ ಆದೇಶದಂತೆ ಅವರು ವೃಂದಾವನಕ್ಕೆ ಬರ್ತಾರೆ. ವೃಂದಾವನದಲ್ಲಿ ಬಂದ ನಂತರ ಹಲವಾರು ಭಕ್ತರ ಕೋರಿಕೆ ಮೇರೆಗೆ ಚೈತನ್ಯ ಚರಿತಾಮೃತವನ್ನು ಬರೆಯಲು ಮುಂದಾಗ್ತಾರೆ. ಆ ಒಂದು ಚೈತನ್ಯ ಚರಿತಾಮೃತ ಇವತ್ತು ಒಂದು ಅಧಿಕೃತವಾದ ಒಂದು ಗ್ರಂಥವಾಗಿದೆ, ಚೈತನ್ಯ ಮಹಾಪ್ರಭುಗಳ ತತ್ವಗಳ ಬಗ್ಗೆ ಮತ್ತೆ ಅವರ ಇತಿಹಾಸದ ಬಗ್ಗೆ. ಓಕೆ, when Krishnadasa Kaviraj Goswami was living in Vrindavan, there were not very many temples. ವೃಂದಾವನದಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಇರುವಾಗ ತುಂಬಾ ದೇವಸ್ಥಾನಗಳು ಇರ್ಲಿಲ್ಲ. ಇವತ್ತಿಗೆ ಹೆಚ್ಚು ಕಡಿಮೆ ಒಂದು 5,000 to 10,000 ದೇವಸ್ಥಾನಗಳು ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ಮೊಘಲರು ಎಷ್ಟೋ ಅದನ್ನ ಮುರಿದಾಕಿದ್ರು, ನಂತರ ಇನ್ನೊಂದು ಚೂರು ಕಮ್ಮಿ ಆಯ್ತು. ಇವಾಗ ಒಂದು 5,000 ದೇವಸ್ಥಾನಗಳು ಇರಬಹುದು. ಅವಾಗ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಇರುವಾಗ ಅಷ್ಟು ದೇವಸ್ಥಾನಗಳು ಇರಲಿಲ್ಲ, ಪ್ರಮುಖವಾಗಿರೋ ದೇವಸ್ಥಾನ. At that time, the 3 principal temples were those of Madana Mohana, Govindji and Gopinath. ರಾಧಾ ಮದನ ಮೋಹನ, ರಾಧಾ ಗೋವಿಂದ್ಜಿ ಮತ್ತೆ ರಾಧಾ ಗೋಪಿನಾಥ್. ಇದು 3 ನಮ್ಮ ಪರಂಪರೆಯ ಆರಾಧ್ಯ ದೇವತೆಗಳಾಗಿರ್ತಾರೆ. ನಮಗೆ ಸಂಬಂಧ, ಅಭಿದಯ, ಪ್ರಯೋಜನ. ಸೊ ಈ 3ರಿಂದ ನಮಗೆ ಈ ಒಂದು ಅನುಗ್ರಹ ಅಂತ ಸಿಗುತ್ತೆ. ನಮ್ಮ ಒಂದು ಸಂಬಂಧ ಬೆಳಿಬೇಕು ಭಗವಂತ ಕೃಷ್ಣನೆಂದೇ ಮದನ ಮೋಹನನ್ನ ಆರಾಧಿಸ್ಬೇಕು. ನಮ್ಮ ಒಂದು ಅಭಿದಯ ಬೆಳಿಬೇಕು ಅಂದ್ರೆ ಗೋವಿಂದ್ಜಿನ ಆರಾಧಿಸ್ಬೇಕು. ಮತ್ತೆ ನಮ್ಮ ಪ್ರಯೋಜನ ಒಂದು ಗೋಪಿನಾಥ.
As a resident of Vrindavana, Krishnadasa Kaviraja offers his respects to the deities in these temples and requests God's favor. My progress in spiritual life is very slow, so I am asking you help. In the 15th verse of Chaitanya Charitamrita, Krishnadasa offers obeisances to the Madana Mohana Vigraha, the deity who can help us progress in Krishna consciousness. ಸೊ ಈ ರೀತಿಯಾಗಿ ನನಗೆ ವಯಸ್ಸಾಗಿದೆ, ಮತ್ತೆ ಆಧ್ಯಾತ್ಮಿಕದ ಒಂದು ಪ್ರಗತಿ ಹೆಚ್ಚಿಗೆ ಆಗಿಲ್ಲ, ತುಂಬಾ ಏನ್ ಹೇಳೋದು, ಮಂದಗತಿಯಲ್ಲಿ ಹೋಗ್ತಾ ಇದೆ. ಆದ ಕಾರಣ ನಿಮ್ಮ ಒಂದು ಅನುಗ್ರಹ ನಮಗೆ ಬೇಕು ಅಂತ ಮೂರೂ ಜನರನ್ನ ಕೇಳ್ಕೊಂತಾರೆ. ಮೊದಲನೇದಾಗಿ ಮದನ ಮೋಹನ್ ಹತ್ರ ಹೋಗಿ ಅಲ್ಲಿ ಬೇಡ್ಕೊಂತಾರೆ. ಇದನ್ನ 15ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಅಲ್ಲಿ ಹೋಗಿ ಬೇಡ್ಕೊಂತಾರೆ, ನನ್ನ ಒಂದು ಕೃಷ್ಣ ಪ್ರಜ್ಞೆಯ ಪ್ರಗತಿಗೋಸ್ಕರ ಮತ್ತೆ ಈ ಒಂದು ಚೈತನ್ಯ ಚರಿತಾಮೃತದ ರಚನೆಯ ಒಂದು ಅನುಮತಿ ಅನ್ನೋದನ್ನ ಪಡಿತಾರೆ. In the execution of Krishna consciousness, our first business is to know Krishna and our relationship with him. ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು ಅಂದ್ರೆ ಮೊದಲು ನನಗೂ ಕೃಷ್ಣನಿಗೆ ಏನ್ ಸಂಬಂಧ ಅಂತ ತಿಳ್ಕೊಳ್ಬೇಕು. ನಂತರ ಕೃಷ್ಣನ ಸಂಬಂಧ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಟು ನೋ ಕೃಷ್ಣ ಈಸ್ ಟು ನೋ ಒನ್ ಸೆಲ್ಫ್. ಕೃಷ್ಣನನ್ನ ತಿಳ್ಕೊಳ್ಳೋದು ಅಂದ್ರೆ ಮೊದಲು ನನ್ನ ಬಗ್ಗೆ ನಾನು ತಿಳ್ಕೊಳ್ಳುವಂಥದ್ದು. And to know oneself is to know one's relationship with Krishna. ಮತ್ತೆ ಒಬ್ಬರ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೆ ಅದರ ಅರ್ಥ ನನಗೂ ಕೃಷ್ಣನಿಗಿರುವ ಸಂಬಂಧದ ಬಗ್ಗೆ ತಿಳ್ಕೊಳ್ಳುವಂಥದ್ದು. Since this relationship can be learned by worshipping the ಮದನ ಮೋಹನ ವಿಗ್ರಹ, ಈ ಒಂದು ಸಂಬಂಧವನ್ನು ತಿಳ್ಕೊಳ್ಬೇಕು ಅಂದ್ರೆ ಮದನ ಮೋಹನ ವಿಗ್ರಹವನ್ನು ಆರಾಧಿಸಬೇಕು. ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಫಸ್ಟ್ ಎಸ್ಟಾಬ್ಲಿಷಸ್ ಹಿಸ್ ರಿಲೇಶನ್ಶಿಪ್ ವಿತ್ ಹಿಮ್. ಆದ ಕಾರಣ ತನ್ನ ಮೊದಲನೆಯ ಸಂಬಂಧವನ್ನು ಮದನ ಮೋಹನ ಭಗವಂತನಲ್ಲಿ ಆತ ಆ ಒಂದು ಸಂಬಂಧವನ್ನು ಬೆಳೆಸ್ತಾನೆ. ಮತ್ತೆ ಈ ಒಂದು ಮದನ ಮೋಹನ ದೇವಸ್ಥಾನ ಆವಾಗ ಬೃಂದಾವನದಲ್ಲಿತ್ತು, ಇವಾಗ ಬೃಂದಾವನದಲ್ಲಿ ಇಲ್ಲ, ರಾಜಸ್ಥಾನ್ನ ಕರೋಲಿಯಲ್ಲಿ ಇದೆ. ಇದೇ ಪ್ರತ್ಯೇಕವಾಗಿ ಆ ದೇವಸ್ಥಾನ ನೋಡೋಕೆ ಬೇರೆ ಜಾಗಕ್ಕೆ ಹೋಗ್ಬೇಕು ಇವಾಗ. Okay, when this is established in the 16th verse, Krishnadasa offers his obeisances to the functional deity Govinda. Functional deity ಅಂದ್ರೆ ಅಭಿದಯ, ಅಭಿದಯದ ದೇವತೆಯಾದ ಗೋವಿಂದನ್ನ ಆರಾಧಿಸ್ತಾನೆ. The Govinda deity is called the functional deity because he shows us how to serve Radha and Krishna. ಯಾಕಂದ್ರೆ ಗೋವಿಂದಜಿ ಬಂದು ನಮಗೆ ಆ ಒಂದು ವಿಧಾನವನ್ನು ಹೇಳ್ಕೊಡ್ತಾನೆ, ಯಾವ ರೀತಿ ರಾಧಾ ಕೃಷ್ಣ ನಾವು ಆರಾಧಿಸಬೇಕು ಅಂತ. The Madana Mohana deity simply establishes that I am your eternal servant. With Govinda, however, there is actual acceptance of service. ಮದನ ಮೋಹನದಿಂದ ನಾನು ನಿನ್ನ ಸೇವಕ ಅಂತ ಪ್ರಕಟವಾಗುತ್ತೆ, ಜೀವೇರ ಸ್ವರೂಪ ಹೈ ಕೃಷ್ಣರ ನಿತ್ಯದಾಸ್. ಆದ್ರೆ ಗೋವಿಂದಜಿಯಿಂದ ನಮ್ಮ ಒಂದು ಸೇವೆ ಏನು ಅನ್ನೋದು ಪ್ರಕಟವಾಗುತ್ತೆ, ಸೇವೆ ಮಾಡೋಕೆ. Govinda resides eternally in Vrindavan. In the spiritual world of Vrindavana, the buildings are made of touchstone. The cows are known as Surabhi cows, givers of abundant milk, and the trees are known as wish-fulfilling drinks, for they yield whatever one desires. ಈ ವೃಂದಾವನದಲ್ಲಿ ಇರೋ ಒಂದು ಕಟ್ಟಡಗಳು ಚಿಂತಾಮಣಿ ಕಲ್ಲಿನಿಂದ ಮಾಡಲಾಗಿರುತ್ತೆ. ಮತ್ತೆ ಅಲ್ಲಿರೋ ಹಸುಗಳು ಬಂದು ಸುರಭಿ ಹಸುಗಳು, ಅಮೃತವನ್ನು ಕೊಡುವಂತ ಹಸುಗಳಾಗಿರುತ್ತೆ. ಮತ್ತೆ ಅಲ್ಲಿರೋ ಮರಗಳು ಬಂದ್ಬಿಟ್ಟು ಕಲ್ಪವೃಕ್ಷವಾಗಿರುತ್ತೆ, ಕೇಳೋ ವರನೆಲ್ಲ ಕೊಡುತ್ತೆ. In Vrindavana, Krishna herds the Surabhi cows and is worshipped by hundreds and thousands of gopis, covered girls, who are all goddess of fortune. ಕೃಷ್ಣನ ಈ ವೃಂದಾವನದಲ್ಲಿ ಸುರಭಿ ಹಸುಗಳನ್ನ ಮೇಯಿಸ್ಕೊಂಡು ಬರ್ತಾನೆ. ನೂರಾರು ಸಾವಿರಾರು ಗೋಪಿಯರು ಕೃಷ್ಣನನ್ನ ಅನುಸರಿಸ್ತಾರೆ, ಆತನ ಪೂಜಿಸ್ತಾರೆ. ಆ ಗೋಪಿಯರು ಯಾರು ಅಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿ, ಅದೃಷ್ಟ ದೇವತೆ. When Krishna descends to the material world, the same Vrindavana descends with him, just as an entourage, companion, an important personage. ಯಾವಾಗ ಕೃಷ್ಣನು ಈ ಒಂದು ಭೂಮಿಗೆ ಬಂದಾಗ ಅದೇ ವೃಂದಾವನ ಈ ಒಂದು ಭೂಲೋಕದಲ್ಲಿ ಬರುತ್ತೆ. ಭೌಮ ವೃಂದಾವನ ಅಂತೀವಿ. Clear? Yes. When Krishna descends to this material world, this same Vrindavana descends with him, just as an entourage accompanies an important personage. Because when Krishna comes, his land also comes. Vrindavan is considered to exist beyond the material world. ಈ ವೃಂದಾವನ ಏನಿದೆ ಅದು ಭೌತಿಕಕ್ಕೆ ಅತೀತವಾದದ್ದು. ಅದನ್ನ ನೋಡ್ಬೇಕು ಅಂದ್ರೆ ದಿವ್ಯ ದೃಷ್ಟಿಯಿಂದ ಮಾತ್ರ ನೋಡಕ್ಕಾಗುತ್ತೆ. ಆದ್ರೆ ಈಗ ವೃಂದಾವನ ಅನ್ನೋದು ಕ್ಷೀಣಿಸ್ತಾ ಹೋಗುತ್ತೆ. ಎಲ್ಲಿವರೆಗೂ ವೃಂದಾವನ ಇರುತ್ತೆ ಗೊತ್ತಾ? ಎಲ್ಲಿವರೆಗೂ ಗೋವರ್ಧನ ಮತ್ತೆ ಯಮುನಾ ನದಿ ಇರ್ತಾಳೆ ಅಲ್ಲಿವರೆಗೆ ಇರುತ್ತೆ. ಆನಂತರ ವೃಂದಾವನ ಇರೋದಿಲ್ಲ. ಅದೃಷ್ಟವಂತರು ಮಾತ್ರ ವೃಂದಾವನದ ದರ್ಶನ ಮಾಡ್ಕೊಂಡ್ ಬರ್ಬೋದು. ದಿನದಿನಕ್ಕೆ ಗೋವರ್ಧನ ಪರ್ವತ ಬಂದು ಸಾಸಿವೆ ಕಾಳಷ್ಟು ಮುಳುಗ್ತಾ ಹೋಗುತ್ತೆ, ಭೂಮಿಯಲ್ಲಿ ಮುಳುಗ್ತಾ ಹೋಗುತ್ತೆ.
ಆವಾಗ ಹೆಚ್ಚು ಕಡಿಮೆ ಎಷ್ಟೋ ವಿಶಾಲವಾದ ಒಂದು ಗೋವರ್ಧನ ಇವತ್ತು ಚಿಕ್ಕದಾಗೋಗಿದೆ. ಗೋವರ್ಧನ ಪರ್ವತ ತರದೇ ಇಲ್ಲ, ಅದು ಭೂಮಿಯ ಮಟ್ಟಕ್ಕೆ ಹೆಚ್ಚು ಕಡಿಮೆ ಬಂದಂಗಿದೆ ನೋಡೋದಕ್ಕೆ. ಸೊ ದಿನದಿನಕ್ಕೆ ಸಾಸಿವೆ ಕಾಳಷ್ಟು ಅದು ಮುಳುಗ್ತಾ ಹೋಗುತ್ತೆ. ಮತ್ತೆ ದಿನದಿನಕ್ಕೆ ಈ ಒಂದು ಯಮುನಾ ನದಿ ಒಣಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಇವರಿಬ್ರು ಇರ್ತಾರೆ ಅಲ್ಲಿವರೆಗೂ ವೃಂದಾವನ ಇರುತ್ತೆ. ಇವಾಗ ನಾವು ನೋಡೋ ವೃಂದಾವನ ನೋಡಿದ್ರೆ ಏನೋ ಸಾಮಾನ್ಯ ಊರಾಗಿದೆ ಅನ್ಸ್ತದೆ. ಖಂಡಿತ ಅದು ಅಷ್ಟೇ ಕ್ಷೀಣಿಸ್ತಾ ಇರುತ್ತೆ. ಇವರಿಬ್ರು ಕಣ್ಮರೆ ಆದಾಗ ವೃಂದಾವನ ಕಣ್ಮರೆ ಆಗುತ್ತೆ. ಅಲ್ಲಿವರೆಗೂ ಅದೃಷ್ಟವಂತರು ಆ ವೃಂದಾವನದಲ್ಲಿ ಹೋಗಿ ಆ ಒಂದು ಮಣ್ಣನ್ನ ತಲೆ ಮೇಲೆ ಹಾಕೊಂಡು ಭಕ್ತರಾಗುವ ಒಂದು ಅವಕಾಶ. Vrindavan is considered to exist beyond the material world. Therefore, devotees take shelter of the Vrindavana in India, for it is considered to be a replica of the original Vrindavana. ಯಾಕಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿರುವ ವೃಂದಾವನದ ಒಂದು ನೆರಳು, ಇಲ್ಲ ಅಂದ್ರೆ ರಿಪ್ಲಿಕಾ, ಮತ್ತೊಂದು ಇದು ಒಂದು ಭೌಮ ವೃಂದಾವನ. Although one may complain that no kalpavriksha wish fulfilling trees exist there. When the Goswamis were there, kalpavriksha were present. ಕೆಲವರು ಹೇಳ್ತಾರೆ ನಾವು ಹೋಗಿ ನೋಡ್ಕೊಂಬೋದು, ಯಾವ್ದು ಕಲ್ಪವೃಕ್ಷ ಇಲ್ಲ, ಯಾಕಂದ್ರೆ ಅವ್ರು ಕೋರಕ್ ಹೋಗಿರ್ತಾರೆ. ಅವು ಮರಗಳಿದೆ ಅಂತ ಇದನ್ ಕೊಡು ಅದನ್ನ ಕೊಡು ಕೇಳಿರ್ತಾರೆ, ಏನ್ ಕೊಟ್ಟಿರಲ್ಲ. ಯಾವ ಕಲ್ಪವೃಕ್ಷನೂ ಇಲ್ಲ, ಏನ್ ಹೇಳ್ತಾರೆ. ಸೊ ಒಬ್ಬರು ಹೇಳ್ತಾರೆ ಗೋಸ್ವಾಮಿಗಳಿದ್ದಾಗ ಕಲ್ಪವೃಕ್ಷಗಳು ಇದ್ದವು. ಇಟ್ ಇಸ್ ನಾಟ್ ದಟ್ ಒನ್ ಕ್ಯಾನ್ ಸಿಂಪ್ಲಿ ಗೋ ಟು ಸಚ್ ಎ ಟ್ರೀ ಅಂಡ್ ಮೇಕ್ ಡಿಮ್ಯಾಂಡ್ಸ್. ಒನ್ ಮಸ್ಟ್ ಫಸ್ಟ್ ಬಿಕಮ್ ಎ ಡಿವೋಟಿ. ಹೋಗಿದ ತಕ್ಷಣ ಮರದ ಇದನ್ ಕೊಡು ಅದನ್ನ ಕೊಡು ಅನ್ನೋದಲ್ಲ. ಅದಕ್ಕೋಸ್ಕರ ನಾವು ಏನಾಗಿರ್ಬೇಕು, ಮೊದಲು ಒಂದು ಭಕ್ತನಾಗಿರ್ಬೇಕು. The Goswamis would live under a tree for one night only, and the trees would satisfy all their desires. ಒಂದು ದಿನಕ್ಕೆ ಒಂದು ಮರದ ಕೆಳಗಡೆನೆ ಇರ್ತಾ ಇದ್ರು. ಮಾರನೇ ದಿವಸ ಆ ಮರದ ಕೆಳಗಡೆ ಬರ್ತಾ ಇರಲಿಲ್ಲ. ಆ ಒಂದು ರಾತ್ರಿಗೆ ಆ ಒಂದು ಮರ ಅವರೆಲ್ಲ ಕೋರಿಕೆಗಳನ್ನ ಈಡೇರಿಸ್ತಾ ಇದ್ವು. For the common man, this may all seem very wonderful, but as one makes progress in devotional service, all this can be realized. ಇವಾಗ ಕೇಳಿಸ್ಕೊಂತ ಇದ್ರೆ ವಿಚಿತ್ರವಾಗಿರುತ್ತೆ, ತಲೆ ಕೆಲ್ಕೊತೀವಿ, ಅಯ್ಯೋ ಏನೇನೋ ಹೇಳ್ತಿದ್ರಲ್ಲ ಅನ್ನೋ ತರ ಇರುತ್ತೆ, ಮತ್ತೆ ಆಶ್ಚರ್ಯವಾಗಿನೂ ಇರುತ್ತೆ. ಆದರೆ ಭಕ್ತನಾಗ್ತಾ ಆಗ್ತಾ ಆಗ್ತಾ ಇದೆಲ್ಲವನ್ನು ಸಾಕ್ಷಾತ್ಕಾರಗೊಳಿಸ್ಕೊಳ್ಬಹುದು. ಭಕ್ತನಾಗದೆ ಯಾವುದು ಪ್ರಕಟವಾಗಲ್ಲ, ಕಾಣಿಸಲ್ಲ, ಗೊತ್ತಾಗಲ್ಲ. Clear? Then Vrindavan is actually experienced as it is by persons who have stopped trying to derive pleasure from material enjoyment. See, Vrindavan is actually experienced as it is by persons who have stopped trying to derive pleasure from material enjoyment. ಬೃಂದಾವನ ಇರೋದಿದ್ದಂಗೆ ಯಾರು ಕಾಣಿಸುತ್ತೆ ಅಂದ್ರೆ ಯಾರು ಭೌತಿಕದ ಸುಖಗಳನ್ನೆಲ್ಲ ತ್ಯಜಿಸಿದ್ದಾರೆ ಅಂತವ್ರಿಗೆ ಮಾತ್ರ. ಯಾವುದೇ ಭೌತಿಕ ಆಕರ್ಷಣೀಯವಾಗಿಲ್ಲ ಅಂದ್ರೆ ಸುಖದೇವ ಗೋಸ್ವಾಮಿ ತರ ಯಾವುದೇ ಒಂದು ವಸ್ತು ನಮಗೆ ಆಕರ್ಷಣೀಯವಾಗಬಾರದು, ಆವಾಗ ಮಾತ್ರ ನಾನು ವೃಂದಾವನವನ್ನು ನೋಡೋದಿಕ್ಕೆ ಸಾಧ್ಯ. ಯಾಕೆ ವೃಂದಾವನದ ಪ್ರವೇಶನೂ ಆವಾಗ್ಲೇ ಸಾಧ್ಯ. ಇಲ್ಲ ಅಂದ್ರೆ ನಾವೇನ್ ನೋಡ್ತೀವಿ, ಅಲ್ಲಿರೋ ಹಂದಿಗಳನ್ನ, ಅಲ್ಲಿರೋ ಮೋರಿಗಳನ್ನ, ಅಲ್ಲಿರೋ ಇದನ್ನ ಕಸ ಕಡ್ಡಿ ಏನೆಲ್ಲ ಇದೆ ಅದನ್ನೆಲ್ಲ ನೋಡ್ಕೊಂಡ್ ಬರ್ತೀವಿ ಅಷ್ಟೇ. When will mind become cleansed of all hankering of material enjoyment? So I will be able to see Vrindavana. ಎಲ್ಲಿ ನನ್ನ ಹೃದಯದಲ್ಲಿರುವ ಎಲ್ಲಾ ಅಪೇಕ್ಷೆಗಳು ಕೋರಿಕೆಗಳಿಂದ ಮುಕ್ತನಾಗ್ತೀನಿ, ಆವಾಗ ಮಾತ್ರ ನಾನು ವೃಂದಾವನ ನೋಡೋಕೆ ಸಾಧ್ಯ. One great devotee asked, the more Krishna conscious we become and the more we advance, the more everything is revealed as spiritual. ನಾವು ಎಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತೀವಿ, ಎಷ್ಟು ನಾನು ಪ್ರಗತಿಯನ್ನ ಸಾಧಿಸ್ತೀನಿ, ಅಷ್ಟು ಹೆಚ್ಚು ನಾನು ಆಧ್ಯಾತ್ಮಿಕವನ್ನು ಕಾಣಲು ಸಾಧ್ಯವಾಗುತ್ತೆ. Thus, Krishnadas Kaviraj Goswami considered the Vrindavana in India to be as good as the Vrindavana in the spiritual sky. And in the 16th verse of the Chaitanya Charitamrita, he describes Radharani and Krishna as seated beneath a wish-fulfilling tree in Vrindavana on a throne decorated with valuable jewels. ನಂತರ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು 16ನೇ ಶ್ಲೋಕದಲ್ಲಿ ಈ ವರ್ಣನೆ ಅನ್ನೋದನ್ನು ಕೊಡ್ತಾನೆ. ರಾಧಾ ಕೃಷ್ಣ ಇಬ್ರು ಒಂದು ಕಲ್ಪವೃಕ್ಷದ ಮರದ ಕೆಳಗಡೆ ಒಂದು ಬೆಲೆ ಬಾಳುವ ಅಮೂಲ್ಯವಾದ ರತ್ನ ವೈಡೂರ್ಯಗಳಿಂದ ಅಲಂಕೃತವಾದ ಒಂದು ಸಿಂಹಾಸನದಲ್ಲಿ ಕುಂತಿದ್ದಾರೆ ಅಂತ.
Here, there Krishna's dear gopi friends serve Radha and Krishna by singing, dancing, offering betel nuts and refreshments, and decorating their lordships with flower. ಅಲ್ಲಿ ಹಲವಾರು ಸೇವಕಿಯರು, ಹಲವಾರು ಸ್ನೇಹಿತರು, ಸೇವಿಕರು ಎಲ್ಲ ಗೋಪಿಯಸ್ತರು ಏನ್ ಮಾಡ್ತಾವ್ರೆ, ಅಲ್ಲಿ ರಾಧಾ ಕೃಷ್ಣರ ಸೇವೆ ಅನ್ನೋದನ್ನ ಮಾಡ್ತಾ ಇದ್ದಾರೆ, ಹಾಡುಗಳನ್ನ ಆಡ್ತಾ ಇದ್ದಾರೆ, ನೃತ್ಯವನ್ನು ಮಾಡ್ತಾ ಇದ್ದಾರೆ, ಮತ್ತೆ ಅವರಿಗೆ ಆ ಒಂದು ತಾಂಬೂಲಗಳನ್ನ ಕೊಡ್ತಾ ಇದ್ದಾರೆ, ಅವ್ರಿಗೇನು ಕುಡಿಯೋದಿಕ್ಕೆ ಏನ್ ಬೇಕು ಅದನ್ನು ಕೊಡ್ತಿದ್ದಾರೆ, ಅವ್ರನ್ನ ಅಲಂಕೃತವಾಗಿ ಮಾಡ್ತಿದ್ದಾರೆ. ಇದನ್ನೆಲ್ಲ ಅವ್ರು ಮಾಡ್ತಿದ್ದಾರೆ, ಹೂಗಳಿಂದ ಅಲಂಕಾರ ಮಾಡ್ತಿದ್ದಾರೆ. ಈವನ್ ಟುಡೇ ಇನ್ ಇಂಡಿಯಾ ಪೀಪಲ್ ಡೆಕೋರೇಟ್ ಸ್ವಿಂಗಿಂಗ್ ಥ್ರೋನ್ಸ್ ಅಂಡ್ ರೀಕ್ರಿಯೇಟ್ ದಿಸ್ ಸೀನ್ ಡ್ಯೂರಿಂಗ್ ದ ಮಂತ್ ಆಫ್ ಜುಲೈ ಆಗಸ್ಟ್. ಈ ಒಂದು ವಸಂತ ಮಾಸದಲ್ಲಿ ಹೆಚ್ಚು ಕಡಿಮೆ ಆ ಸಮಯದಲ್ಲಿ ಈ ಒಂದು ಏನಂತೀವಿ ಜೂಲನ್ ಯಾತ್ರಾ ಅಂತೀವಿ, ಈವಾಗ್ಲೂ ಮಾಡ್ತಾರೆ. ಆ ಒಂದು ಉಯ್ಯಾಲೆನ ಅಲಂಕರಿಸಿ ರಾಧಾ ಕೃಷ್ಣರಿಗೆ ಆ ಒಂದು ಉಯ್ಯಾಲೆಯಲ್ಲಿ ಕುಳಿಸಿ ಆ ಒಂದು ಇದನ್ನ ಮಾಡ್ತಾರೆ. Then generally at that time people go to Vrindavana to offer their respects to the deities there. ಆವಾಗ ಹಲವಾರು ಜನರು ವೃಂದಾವನಕ್ಕೆ ಹೋಗ್ತಾರೆ, ಏನಕ್ಕೆ, ಅವರ ಗೌರವಗಳನ್ನ ರಾಧಾ ಕೃಷ್ಣರಿಗೆ ಸಲ್ಲಿಸ್ಕೊಳ್ಳೋದಕ್ಕೋಸ್ಕರ. Finally, Krishnadas Kaviraj Goswami offers his blessings to his readers in the name of the Gopinath deity who is Krishna as master and proprietor of the gopis. ಮತ್ತೆ ನೆಕ್ಸ್ಟ್ ಶ್ಲೋಕದಲ್ಲಿ ಅಲ್ಲಿ ಕೃಷ್ಣನು ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ವಿವರಣೆ ಮಾಡ್ತಾ ಇದ್ದಾರೆ ಯಾರ್ದು, ಗೋಪಿನಾಥ್ ವಿಗ್ರಹದ ಬಗ್ಗೆ. ಯಾರು ಗೋಪಿನಾಥ್? ಸಾಕ್ಷಾತ್ ಕೃಷ್ಣ ಗೋಪಿನಾಥ್, ಗೋಪಿಯರ ಪತಿ, ಗೋಪಿ ವರ್ತೂರ್ ಅಂತೀವಿ. ಸೊ ಗೋಪಿಯರ ಸ್ವಾಮಿ. When Krishna played upon his flute, all the gopis or covered girls were attracted by the sound and left their household duties, and when they came to him, he danced with them. ಅಂದ್ರೆ ಬರೀ ಆತನ ಕೊಳಲನ್ನು ಊದ್ದಾಗ ಅಲ್ಲಿದ್ದ ಎಲ್ಲಾ ಹೆಣ್ಮಕ್ಳು ಅವರ ಒಂದು ಕುಟುಂಬವನ್ನು, ಭೌತಿಕದ ಬಂಧನಗಳು ಎಲ್ಲವನ್ನು ತ್ಯಜಿಸಿ ಅಲ್ಲಿ ಕೃಷ್ಣನಲ್ಲಿ ಬಂದರು. ಆವಾಗ ಕೃಷ್ಣನು ಎಲ್ಲರನ್ನ ಸ್ವೀಕರಿಸಿಕೊಂಡು ಅಲ್ಲೂ ರಾಸ ಡ್ಯಾನ್ಸ್ ಅಂತ ಆಗುತ್ತೆ. These activities are all described in the 10th canto of ಶ್ರೀಮದ್ ಭಾಗವತಂ. ಇದೆಲ್ಲವನ್ನು ನಾವು ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ ನೋಡಬಹುದು. These gopis were childhood friends of Krishna and many were married. For in India the girls are generally married by the age of 12. ಮತ್ತೆ ಈ ಗೋಪಿಕಾ ಸ್ತ್ರೀ ಯಾರು ಅಂದ್ರೆ ಕೃಷ್ಣನ ಬಾಲ್ಯ ಸ್ನೇಹಿತರಾಗಿದ್ರು. ಆಗಿನ ಕಾಲದಲ್ಲೆಲ್ಲ ಅದು ಹಿಂಗೆ ಇರಬೇಕು ವೈದಿಕ ಸಂಸ್ಕೃತಿ. ಮಕ್ಕಳಿಗೆ 12 ವರ್ಷಕ್ಕೆಲ್ಲ ಮದುವೆ ಅನ್ನೋದನ್ನ ಮಾಡ್ಬಿಡ್ತಾ ಇದ್ರು. The boys, however, are not married before 18. So Krishna was 15 or 16 at the time, was not married. ಆದ್ರೆ 18 ವರ್ಷಕ್ಕೆ ಕಮ್ಮಿ ಗಂಡು ಮಕ್ಕಳಿಗೆ ಮದುವೆ ಮಾಡ್ತಿರ್ಲಿಲ್ಲ. ಇಲ್ಲಿ ಕೃಷ್ಣನು ಆವಾಗ 15 ವರ್ಷನೋ 16 ವರ್ಷ ಇರೋದ್ರಿಂದ ಆತನಿಗೆ ಮದುವೆ ಆಗಿರ್ಲಿಲ್ಲ. ಆದ್ರೆ ಆತನ ಒಂದು ಏನು ಗೋಪಿಕಾ ಸ್ತ್ರೀ ಬಾಲ್ಯ ಸ್ನೇಹಿತರು ಯಾರು ಅವ್ರಿಗೆಲ್ಲ ಮದುವೆ ಅನ್ನೋದು ಆಗೋಗಿತ್ತು. Nonetheless, he called these girls from their homes and invited them to dance with him. ಆದ್ರೆ ಕೃಷ್ಣನವ್ರನ್ನೆಲ್ಲ ಆಹ್ವಾನಿಸ್ತಾನೆ ತನ್ನ ಒಟ್ಟಿಗೆ ಬಂದು ನೃತ್ಯ ಮಾಡೋದಕ್ಕೆ. That dance is called the Rasa Leela dance, and it is the most elevated of all the Vrindavan pastimes. Krishna is therefore called Gopinatha because he is the beloved master of the gopis. ಎಲ್ಲಾ ಲೀಲೆಗಳಿಗಿಂತ ಶ್ರೇಷ್ಠವಾದ ಲೀಲೆ, ತುಂಗ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಅಂದ್ರೆ ಈ ಒಂದು ರಾಸಲೀಲಾ ಡ್ಯಾನ್ಸ್ ಅನ್ನೋದೇ, ಈ ಲೀಲೆನೇ ಎಲ್ಲರಿಗಿಂತ ಶ್ರೇಷ್ಠವಾದದ್ದು. ಅದಕ್ಕೆ ಗೋಪಿನಾಥ್ ಎಲ್ಲರಿಗಿಂತ ಶ್ರೇಷ್ಠವಾದವನು, ಗೋಪಿಗಳಿಗೆಲ್ಲ ನಾಥನು. Krishnadas Kaviraj Goswami petitions the blessings of Lord Gopinatha. May that Gopinatha, the master of the gopis, Krishna, bless you. May you become blessed by Gopinatha. The author of Chaitanya Charitamrita prays that just as Krishna attracted the gopis by the sweet sound of his flute, he will also attract the reader's mind by that transcendental vibration. ಸೊ ಪ್ರಾರ್ಥಿಸ್ಕೊಂತ ಇದ್ದಾರೆ, ಯಾರೆಲ್ಲ ಈ ಒಂದು ಚೈತನ್ಯ ಚರಿತಾಮೃತವನ್ನು ಓದ್ತಾರೆ ಅವರೆಲ್ಲರಿಗೂ ಕೃಷ್ಣ ಗೋಪಿನಾಥನ ಅನುಗ್ರಹ ಇಲ್ಲಿ. ಯಾವ ರೀತಿ ಆ ಗೋಪಿಕಾ ಸ್ತ್ರೀಯರ ಹೃದಯವನ್ನು ಆತನ ತನ್ನ ಒಂದು ಕೊಳಲನ್ನು ಓದುತ್ತಾ ಆಕರ್ಷಿಸಿದ, ಆ ರೀತಿ ನಮ್ಮೆಲ್ಲರ ಹೃದಯವನ್ನು ಕೃಷ್ಣನು ಆಕರ್ಷಿಸ್ಲಿ, ಗೋಪಿನಾಥನು ಆಕರ್ಷಿಸಲಿ. ಆ ಒಂದು ಕೊಳಲ ಒಂದು ಶಬ್ದದ ಒಂದು ಶಬ್ದದ ಒಂದು ವಿಧಾನದಿಂದ ಅಂತ ಅನುಗ್ರಹ ಆಶೀರ್ವಾದವನ್ನು ಕೊಡ್ತಿದ್ದಾರೆ. Clear? So chapter 1, the spiritual masters. ಇಲ್ಲಿಂದ ಅಧ್ಯಾಯ ಪ್ರಾರಂಭ ಆಗುತ್ತೆ. ಮೊದಲನೇ ಅಧ್ಯಾಯದ ಹೆಸರು ಆಧ್ಯಾತ್ಮಿಕ ಗುರುಗಳು. ಓಕೆ, ಇದನ್ನ ನಾಳೆ ಪ್ರಾರಂಭ. ಓಕೆ, ಎಸ್, ಹರೇ ಕೃಷ್ಣ. ಇವಾಗ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು, ಹ್ಯಾಂಡ್ ರೈಸ್ ಮಾಡ್ಬೋದು, ಇಲ್ಲ
ಅನ್ಮ್ಯೂಟ್ ಮಾಡೋ ಆಪ್ಷನ್ ಕೊಡ್ತೀನಿ, ಡೈರೆಕ್ಟ್ ಆಗಿ ಪ್ರಶ್ನೆಗಳೇ ಕೇಳಬಹುದು. ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಅಧಿವೇಶನವನ್ನ ಪ್ರಶ್ನೆಗಳಿದ್ರೆ ಮಾತ್ರ ದಯವಿಟ್ಟು ಅನ್ಮ್ಯೂಟ್ ಮಾಡಿ. ಎಸ್, ಕಲಾವತಿ ಮಾತಾಜಿ. ನಮಸ್ತೆ ಗುರುಜಿ. ಕೃಷ್ಣ ಮಾತಾಜಿ. ತುಂಬಾ ದಿನ ಆಯ್ತು ನಿಮ್ ಕ್ಲಾಸ್ ತಗೊಂಡು. ಭಗವದ್ಗೀತೆ ಕ್ಲಾಸ್ ಶುರುವಾಗಿದೆ ಬೆಳಿಗ್ಗೆ 6ರಿಂದ. ನನ್ ಫ್ರೆಂಡಿಗೆ ಲಿಂಕ್ ಕಳ್ಸಿದೀನಿ ಗುರುಜಿ. ಹೇಳ್ತಾ ಇದ್ದಾರೆ, ಬಟ್ ಇನ್ನೊಂದ್ಸತಿ ನಾನ್ ಕೇಳ್ಬೋದಾ? ಹೇಳಿ ಮಾತಾಜಿ, ನೀವ್ ಯಾವ ಬ್ಯಾಚ್ ಜಾಯ್ನ್ ಆಗಿತ್ತು? ಫಸ್ಟ್ ನಾನು 8 ಗಂಟೆ ಬ್ಯಾಚಿಗೆ ಜಾಯ್ನ್ ಆಗಿದ್ದೆ. ಸಂಜೆ ಲಾಸ್ಟ್ ಬ್ಯಾಚಿಗೆ ಪ್ರಭು. ಓಕೆ, ಕೇಳಿಸ್ಕೊಳ್ಳಿ ಮಾತಾಜಿ, ತೊಂದರೆ ಇಲ್ಲ. ಕೇಳಿಸ್ಕೋಬೋದಾ ಗುರುಜಿ? ಯಾಕೆ ಅಂದ್ರೆ ಒಳ್ಳೆ ಅಭ್ಯಾಸಗಳನ್ನ ಆದಷ್ಟು ಪ್ರಾಕ್ಟೀಸ್ ಮಾಡ್ತಿದ್ರೇನೆ ಅಳವಡಿಸ್ಕೊಳಕ್ ಆಗೋದು. ಹಂಗ್ ಬಿಟ್ರೆ ಅದು ನಾವ್ ಜೀವನದಲ್ಲಿ ಅಳವಡಿಸ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರ ಎಸ್ ಖಂಡಿತ ಕೇಳಿಸ್ಕೊಳ್ಳಿ ಮಾತಾಜಿ, ತೊಂದರೆ ಇಲ್ಲ. ಮತ್ತೆ ಈ ಕ್ಲಾಸ್ ನಾನು ಇವತ್ತೇ ಅಟೆಂಡ್ ಮಾಡಿದ್ದು. ಮೊನ್ನೆ ನಿಮ್ದು ಮಗಂದು ಬರ್ಡೇ ಇತ್ತಂತೆ, ಕಡೆಯಿಂದ ಬರ್ಡೇ ವಿಶಸ್ ಮೆಸೇಜ್ ಮಾಡಿದ್ದೆ. ಧನ್ಯವಾದ ಮಾತಾಜಿ. ಮತ್ತೆ ನೀವು ಇವಾಗ ಯಾವ ಗ್ರೂಪ್ ಅಲ್ಲಿ ಇರೋದು? ಅಚ್ಯುತ ಗ್ರೂಪ್ ಅಲ್ಲ? ಅಚ್ಯುತ ಗ್ರೂಪ್ ಅಲ್ಲಿ ಅದು ಬೆಳಿಗ್ಗೆ 6 ಗಂಟೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಸರ್ಕಲ್ ಗ್ರೂಪ್ ಅಲ್ಲಿ ಇದಾರೆ ಪ್ರಭು. ಅವರು ಸ್ಮಾಲ್ ಗ್ರೂಪ್ ಗೆ ಕೇಳಿದ್ವಿ, ಇಲ್ಲ ಅಂತ ಹೇಳಿದ್ರು. ಸ್ಮಾಲ್ ಗ್ರೂಪ್ ಅಲ್ಲಿ ಇದಾರೆ, ಸರ್ಕಲ್ ಗ್ರೂಪ್ ಅಲ್ಲಿ ಇದಾರೆ. ಓಕೆ ಫೈನ್. ಬಟ್ ಶ್ರೀಮದ್ ಭಾಗವತ, ಚೈತನ್ಯ ಚರಿತಾಮೃತ ಎಲ್ಲ ತುಂಬಾ 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 ಒಂದು ಹೈ ಲೆವೆಲ್ ಇದ್ದ ಹಾಗೆ, ಪೋಸ್ಟ್ ಗ್ರಾಜುಯೇಷನ್ ಎಜುಕೇಶನ್ ಇದ್ದ ಹಾಗೆ. ಸೊ ಇನ್ನು ನಾವು ಆದಷ್ಟು ಭಗವದ್ಗೀತೆನ ಕೇಳಿಸ್ಕೊಂಡು ಚೆನ್ನಾಗಿ ಜಪ ಮಾಡಿ ಒಂದು ಹೆಚ್ಚು ಕಡಿಮೆ ಕೃಷ್ಣ ಸೇವೆ, ಕೃಷ್ಣ ಸಾಧಕ ಅಂತ ಮಟ್ಟಿಗೆ ಬಂದ ಮೇಲೆ ಇದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟವಾಗಿರುತ್ತೆ. ಸೊ ಪ್ರಾರಂಭದಲ್ಲಿ ಬಂದಾಗ ಎಷ್ಟು ಮಟ್ಟಿಗೆ ಅದನ್ನ ಜೀರ್ಣಿಸ್ಕೊಳ್ಳೋದು ಶಕ್ತಿ ಇರೋದಿಲ್ಲ. ತೊಂದರೆ ಇಲ್ಲ. ಇಚ್ಛೆ ಗುರುಜಿ, ಕೃಷ್ಣ ಪ್ರಭು ನಂಗೆ ಎಷ್ಟು ಅರ್ಥ ಮಾಡಿಸ್ತಾರೋ ಇದ್ರಲ್ಲೂ ನಾನೇನಾದ್ರೂ ತಿಳ್ಕೊಂಡು ಅಳವಡಿಸ್ಕೊಳ್ಳೋದಿದ್ರೆ ನನ್ ಭಾಗ್ಯ ಅಂದ್ಕೊಂತೀನಿ. ಎಸ್ ಖಂಡಿತ. ಮತ್ತೆ ಎಷ್ಟು ಮಾಲೆ ಜಪ ಮಾಡ್ತಿದ್ರ ಮಾತಾಜಿ? ನಾನ್ ಕ್ಲಾಸ್ ಕೇಳುವಾಗ ಮಾಡಕ್ ಅವಕಾಶ ಆಗ್ಲಿಲ್ಲ. ಕ್ಲಾಸ್ ಮುಗಿಸ್ಕೊಂಡಾದ್ಮೇಲೆ ನಂಗೆ ಮಾಡಕ್ ಅವಕಾಶ ಆಗ್ತಿದೆ. ರೈಟ್. ಎಷ್ಟು ಮಾಲೆ ಜಪ ಮಾಡ್ತಿದ್ರೆ? ಡೈಲಿ 1 ಟೈಮ್ ಮಾಡ್ತೀನಿ. ಬೆಳಗ್ಗೆನೆ ನಾನು ಎಷ್ಟು ಬೇಗ ಕೆಲ್ಸ ಎಲ್ಲ ಮುಗಿಸಿ ವರ್ಕಿಗೆ ಹೋಗಕ್ ಮುಂಚೆ ಮಾಡಕ್ ಆಗುತ್ತೋ 1 ಟೈಮ್ ಅದು ಕಂಪಲ್ಸರಿ ಇಟ್ಕೊಂಡ್ಬಿಟ್ಟಿದೀನಿ. ಏನೇ ಎಷ್ಟೇ ಅಡೆತಡೆ ಬಂದ್ರು ಅದ್ ಮಾಡಿ ಹೋಗ್ಬಿಡ್ಬೇಕು 1 ಟೈಮ್ ಅಂತ. ಮತ್ತೆ ಸಂಜೆ ಫ್ರೀ ಆದ್ರಂತೆ ಖಂಡಿತ ಇವತ್ತು 2 ಸತಿ ಮಾಡ್ದೆ. ಸಂತೋಷ ಮಾತಾಜಿ. ಇನ್ನು ಹೆಚ್ಚಿಗೆ ಮಾಡಿ. ಜಪಮಾಲೆ ಎಷ್ಟು ಹೆಚ್ಚಿಗೆ ಮಾಡ್ತೀರಾ ಅಷ್ಟು ನಮ್ಮಲ್ಲಿ ಶುದ್ಧತೆ ಬೆಳೀತದೆ, ಪವಿತ್ರತೆ ಬೆಳೀತದೆ, ಅಷ್ಟು ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಬೆಳೀತದೆ. ಹೌದು ಗುರುಜಿ, ಅದು ಅನುಭವಕ್ಕೆ ಬಂದಾಗ್ಲೇ ನೀವ್ ಹೇಳಿದ್ರಿ ಫಸ್ಟ್ ಕ್ಲಾಸ್ ನಾನು ಅಟೆಂಡ್ ಮಾಡಿದಾಗ. ಅದು ಹೇಳಿದ್ರೆ ಗೊತ್ತಾಗಲ್ಲ, ಅನುಭವಿಸಿದ್ರೆ ಮಾಡ್ತಾ ಇದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಅದು ರಿಯಲೈಸ್ ಆಗೋದು ಅಂತ. ಸೊ ನನಗೆ ಮಾಡ್ತಾ ರಿಯಲೈಸ್ ಆಗ್ತಾ ಇದೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಕ್ವಶನ್ ಕೇಳ್ಬೋದು? ಕೇಳಿ ಮಾತಾಜಿ, ಕೇಳಿ. ಮತ್ತೆ ಅದಕ್ಕೆ ವೆಯ್ಟ್ ಮಾಡ್ತೀನಿ. ಶಿವು ಮತ್ತೆ ವಿಷ್ಣು 2 ಬೇರೆ ಬೇರೆ ಅಂದ್ರಿ, ಆಮೇಲೆ ಒಂದೇ ರೂಪ ಬೇರೆ ವ್ಯಕ್ತಿತ್ವ ಒಂದೇ ಅಂತನಾ? ಅದು ಒಂದು ಗೊತ್ತಾಗ್ಲಿಲ್ಲ. ಇಬ್ರು ಒಂದೇ, ಇಬ್ರು ಬೇರೆನೆ ಅಷ್ಟೇ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಶಾಸ್ತ್ರಗಳು ಎಷ್ಟರ ಮಟ್ಟಿಗೆ ನಮ್ಗೆ ಅರ್ಥ ಮಾಡ್ಸಕ್ ಸಾಧ್ಯ. ಅವ್ರು ಉದಾಹರಣೆ ಕೊಡ್ತಾರೆ. ವಿಷ್ಣು ಅಂದ್ರೆ ಹಾಲು, ಶಿವ ಅಂದ್ರೆ ಮೊಸರು. ಹಾಲು ಮೊಸರು 2 ಒಂದೇ ತಾನೆ, ಹಾಲಿನ ಪದಾರ್ಥ. ಆದ್ರೆ ಬೇರೆ ಬೇರೆನೆ, ಒಂದಾಗಲ್ಲ ಅಲ್ವಾ? ಆ ರೀತಿಯಾಗಿ. ಮತ್ತೆ ವಿಷ್ಣುನು ಕೃಷ್ಣ ಒಂದೇನಾ? ಹೌದು, ವಿಷ್ಣು ತತ್ವ ಎಲ್ಲ ಒಂದೇ ಆಗುತ್ತೆ. ಹಂಗಾದ್ರೆ ವಿಷ್ಣು ಅಂದ್ರೆ ಕೃಷ್ಣನು ಆಗ್ತಾರ ಪ್ರಭುಜಿ? ಹೌದು, ತತ್ವ ಎಲ್ಲ ಕ್ಲಾರಿಟಿ ಆಯ್ತು. ತತ್ವಗಳು ಹೇಳಿದ್ರಲ್ಲ, ಈಶ್ವರ ತತ್ವ, ಗದ ತತ್ವ, ಅದಿನ್ 3 ಗೊತ್ತಾಗ್ಲಿಲ್ಲ, ಕೇಳ್ಬೋದಾ? ಪಂಚತತ್ವ ಗೊತ್ತಾ? ಪಂಚತತ್ವ ಫೋಟೋ ನೋಡಿದ್ದೀರಾ? ಇಲ್ಲ ಗುರುಜಿ, ಅದ್ರದ್ದೇನು ನಂಗೆ. ಸರಿ, ಏನು ಇಲ್ಲ ಅಂದ್ರೆ ಇವಾಗ ನಾನು ಹಿಂಗೆ ಫೋಟೋ ತೋರಿಸಿ ಹೇಳ್ಬೇಕಾ? ತೋರಿಸ್ಲಾ ಪ್ರಭು ಫೋಟೋ? ನಾನೇ ತೆಗಿತು. ಥ್ಯಾಂಕ್ಸ್ ಗುರುಜಿ, ನಂಗೆ ಅರ್ಥ ಮಾಡಿಸ್ತಾ ಇರೋದಕ್ಕೆ.
ಇದು ನೋಡಿ ಮಾತಾಜಿ, ಇದು ಪಂಚತತ್ವ ಫೋಟೋ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ, ಬಟ್ ಝೂಮ್ ಮಾಡಕ್ ಆಗಲ್ಲ ಅಲ್ಲ ಗುರುಜಿ? ನಾನು ಅದನ್ನ ಮಾಡಕ್ ಆಗಲ್ಲ, ಇಲ್ಲಿ ಇದೆ ನೋಡ್ಕೊಳ್ಳಿ. ಹ. ಸೊ ಮಧ್ಯದಲ್ಲಿ ಇರೋದು ಚೈತನ್ಯ ಮಹಾಪ್ರಭುಗಳು, ಹ್ಮ್ ಈಶ್ವರ ತತ್ವ. ಅವ್ರ ಬಲಗಡೆ ಇರೋದು ನಿತ್ಯಾನಂದ ಪ್ರಭುಗಳು, ಗುರು ತತ್ವ. ಅವ್ರ ಬಲಗಡೆ ಇರೋದು ಅದ್ವೈತ ಆಚಾರ್ಯರು, ಶಿವ ತತ್ವ. ಚೈತನ್ಯ ಮಹಾಪ್ರಭುಗಳ ಎಡಗಡೆ ಇರೋದು ಗದಾಧರ್ ಪಂಡಿತು, ಶಕ್ತಿ ತತ್ವ, ಶ್ರೀಮತಿ ರಾಧಾರಾಣಿ. ಅವರ ಎಡಗಡೆ ಇರೋದು ಶ್ರೀವಾಸ್ ಪಂಡಿತ್, ಅವರು ನಾರದ ಮುನಿಗಳು. ಓಕೆ, ಎಸ್ ಅಷ್ಟೇ ಗುರುಜಿ, ನಂದು ಡೌಟ್ ಇದ್ದಿದ್ದು. ಧನ್ಯವಾದ. ನಾನು ಕ್ಲಾಸ್ ಇದನ್ನ ಅಟೆಂಡ್ ಮಾಡ್ಬೋದಾ? ಮಾಡಿ ಮಾತಾಜಿ. ಥ್ಯಾಂಕ್ಸ್. ಓಕೆ, ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ಮುಕ್ತಾಯ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಸೌಮ್ಯ ಮಾತಾಜಿ ಕೇಳಿ ಮಾತಾಜಿ. ಪ್ರಭುಜಿ, ಇದು ವೃಂದಾವನದ ಬಗ್ಗೆ ಹೇಳಿದ್ರಲ್ಲ ಪ್ರಭು, ಹ್ಮ್ ಅದು ಅದಕ್ಕೆ ಏನಾದ್ರು ಜೆನ್ಯೂನ್ ರೀಸನ್ ಇದೆಯಾ ಪ್ರಭು, ಅದು ಕಾಣದೇ ಇರೋದಕ್ಕೆ ಅಂತ? ಕಾಣದೇ ಇರೋದಕ್ಕೆ ಅಂತಲ್ಲ ಮಾತಾಜಿ, ಭಕ್ತರಿದ್ದಾಗ ಕೃಷ್ಣನ ಪ್ರಕಟನ ಆಗ್ತಾನೆ. ಭಕ್ತರು ಇಲ್ಲ ಅಂದ್ರೆ ಸುಮ್ನೆ ಕೃಷ್ಣ ಬಂದ್ ಏನ್ ಮಾಡ್ಬೇಕು? ಅದೇ ರೀತಿನೇ ಕೃಷ್ಣನ ಧಾಮವಾಗಿರ್ಲಿ, ಕೃಷ್ಣನ ಎಲ್ಲ ವಸ್ತುಗಳು ಅಷ್ಟೇ, ಭಕ್ತರು ಇರೋವರೆಗೂ ಇರ್ತದೆ. ಭಕ್ತರು ಇಲ್ಲ ಅಂದ ತಕ್ಷಣನೇ ಅವರೆಲ್ಲ ಕಣ್ಮರೆ ಆಗ್ತಾರೆ, ನಿಧಾನಕ್ಕೆ ಕಣ್ಮರೆ ಆಗ್ತಾರೆ. ಕೃಷ್ಣನ ಕಣ್ಮರೆ ಆದ ಅದೇ ರೀತಿನೇ ಒಂದೊಂದೇ ಕಣ್ಮರೆ ಆಗ್ತಾವೆ. ಮುಂದೆ ಡಿವೋಟೀಸ್ ಕಮ್ಮಿ ಆಗ್ತಾರೆ ಅಂತಾನ ಏನ್ ಪ್ರಭು ಅದ್ರ ಅರ್ಥ? ಖಂಡಿತ, ಕಲಿಯುಗ ಪ್ರಾರಂಭ ಆಗ್ತಾ ಇದೆಯಲ್ಲ, ಡಿವೋಟಿ ಕಮ್ಮಿ ಆಗುತ್ತೆ. ಇವಾಗ್ಲೇ ಯಾರು ಸಿಗ್ತಾ ಇಲ್ಲ, ಇನ್ನು ಮುಂದೆ ಕೆಲ್ಸ ಸಿಗ್ತಾರೆ. ಡಿವೋಟಿ ಇರೋವರೆಗೂ ನಾವೆಲ್ಲ ಬಚಾವ್ ಆಗ್ತೇವೆ, ಆಮೇಲೆ ಸಾಂಗತ್ಯನೂ ಸಿಗೋದಿಲ್ಲ. ಹಂಗ ಮಂತ್ರ ಹೇಳ್ಕೊಂಡು ಇರ್ಬೇಕು ಭಕ್ತನಾಗಿದ್ರೆ ಕಳ್ತನದಲ್ಲಿ ಎಲ್ಲೋ ಮುಚ್ಚುಮರೆಯಿಂದ ಇರ್ಬೇಕಾಗುತ್ತೆ. ಇವಾಗ್ಲೇ ಹಲವಾರು ಪ್ರಪಂಚದ ಭಾಗಗಳಲ್ಲಿ ಆ ರೀತಿ ಭಕ್ತರು ಇರೋ ಒಂದು ಸ್ಥಿತಿಗಳು ಬಂದಿದೆ. ನಮಗೆ ಭಾರತ ದೇಶದಲ್ಲೂ ಅಂತ ಒಂದು ಸ್ಥಿತಿಗಳು ಬರುತ್ತೆ. ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಶುದ್ಧ ಭಕ್ತರಾಗಿ ಒಂದು ಭೌತಿಕನ ಬಿಟ್ಟು ಹೋಗೋದಕ್ಕೆ ಪ್ರಯತ್ನ ಅನ್ನೋದನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದು ಗಂಗಾ ಜಲನ ಮನೆಯಲ್ಲಿ ಇಡಬಾರ್ದು ಅನ್ನೋದು ಏನಾದ್ರು ಇದೆಯಾ ಪ್ರಭು? ಇಟ್ಕೋಬಹುದಾ? ತೊಂದ್ರೆ ಏನಿಲ್ವಾ ಪ್ರಭು? ಯಾರು ಹೇಳಿದ್ದು ಮಾತಾಜಿ? ಇಂಥ ಸಂಶಯಗಳೆಲ್ಲ ಯಾಕೆ ಬರುತ್ತೆ? ಯಾರ ಮನೆಯಲ್ಲಿ ಗಂಗಾ ನದಿ ಇಲ್ಲ, ಖಂಡಿತ ಅವರು ಮನುಷ್ಯರಾಗಿರಕ್ಕೂ ಆಗಲ್ಲ. ಸರಿನಾ? ಯಾವ ಸಮಯದಲ್ಲಿ ಯಾರು ಸಾಯ್ತಾರೋ ಗೊತ್ತಿಲ್ಲ. ಸಾಯೋ ಟೈಮಲ್ಲಿ ಅವ್ರಿಗೆ ಗಂಗಾ ಜಲವನ್ನು ಬಿಡ್ಬೇಕು. ಅದಕ್ಕೆ ಪ್ರತಿ ಒಂದು ಮನೆಯಲ್ಲೂ ಗಂಗಾ ಜಲ ಇರುತ್ತೆ. ನಮ್ಮ ಮನೇಲಿ 2 ಕ್ಯಾನ್ ಇದೆ. ಕ್ಯಾನ್ ಇತ್ತು ಪ್ರಭು, ಅವರು ಇಡಬಾರ್ದು ಅಂತ ಹೇಳ್ಬಿಟ್ರು ಅದನ್ನ. ಅದಕ್ಕೆ ಏನ್ ಮಾಡಿದ್ರೆ ಮನೇಲೆ ಇದೆ ಇದೆಯಾ? ಓಕೆ, ಇದ್ರೆ ಸರಿ. ಓಕೆ, ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ ಈ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ. ಒಂದು ಬಾರಿ ಮಂಜುಳಾ ಮಾತಾಜಿ ಕೇಳಿ ಪ್ರಶ್ನೆ ಕೇಳಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮಗಳು. ಮಾತಾಜಿ ದಂಡವತ್ ಪ್ರಣಾಮ. ಪ್ರಭುಜಿ, ಅದೇ ಗೋವರ್ಧನ ಪರ್ವತನ ಮತ್ತೆ ಯಮುನಾ ನದಿ ಒಣಗ್ತಾ ಇದೆ ಅಂತ ಹೇಳಿದ್ರಲ್ವ ಪ್ರಭುಜಿ? ಹೌದು ಮಾತಾಜಿ. ಏನು ಬ್ರಹ್ಮಾಂಡದ ಅಂತ್ಯ ಆಗುತ್ತೆ ಅಂತನ ಆತರ ಆಗ್ತಾ ಇರೋದು? ಬ್ರಹ್ಮಾಂಡ ಅಂತ್ಯ ಆಗಲ್ಲ ಮಾತಾಜಿ. ಕಲಿಯುಗದ ಮತ್ತೆ ಯಾಕೆ ಇಂತ ಒಂದು ಪ್ರಶ್ನೆಗಳು ಬರುತ್ತೆ? ಕಲಿಯುಗ ಒಂದು ನಿಮಿಷ ಕಲಿಯುಗ ಬಂದು 4,32,000 ವರ್ಷಗಳು. ಎಷ್ಟು ವರ್ಷಗಳಾಗಿದೆ ಇವಾಗ? 2 ವರ್ಷ. ಕರೆಕ್ಟ್. ನೀವೆಲ್ಲ ಪಾಶ್ಚಾತ್ಯ ದೇಶದಿಂದ ಹುಟ್ಟು ಬಂದಿದ್ರೆ ಈಗ 5,000 ವರ್ಷಗಳದಾಗಿದೆ. 5,126 127 ವರ್ಷಗಳೇನೋ ಆಗಿದೆ. ಇನ್ನು ಎಷ್ಟಿದೆ ಮಾತಾಜಿ? 4 ವರ್ಷದ 32,000 ಅಂದ್ರೆ ಇನ್ನು 4 ವರ್ಷದ 28,000 ವರ್ಷಗಳಿದೆ. ಧೈರ್ಯವಾಗಿ ಇರ್ಬೋದು, ಏನ್ ತೊಂದರೆ ಇಲ್ಲ. ಅಂದ್ರೆ ಕಲಿಯುಗ ಅಂತ್ಯ ಆಗುತ್ತೆ. ಮತ್ತೆ ಕಲಿಯುಗ ಅಂತ್ಯಕ್ಕೆ ಯಾಕೆ ಬರ್ತೀವಿ? ಭಕ್ತರು ಕಣ್ಮರೆ ಆಗ್ತಾರೆ ಅಷ್ಟೇ, ಕಲಿಯುಗ ಕಣ್ಮರೆ ಆಗಲ್ಲ. ಭಕ್ತರು ಕಣ್ಮರೆ ಆಗ್ತಾರೆ. ಅದಕ್ಕೋಸ್ಕರ ನೋಡಿ, ಶುದ್ಧ ಭಕ್ತರು ಕಣ್ಮರೆ ಆಗಿದ ತಕ್ಷಣ ಕೃಷ್ಣ ಕಣ್ಮರೆ ಆಗೋಗ್ದ ಅಲ್ವಾ? ಅದೇ ರೀತಿ ಇವಾಗ ಅಲ್ಪ ಸ್ವಲ್ಪ ಭಕ್ತರು ಇರ್ತಾರೆ, ಅವರೆಲ್ಲ ಕಣ್ಮರೆ ಆಗ್ತಾ ಈ ಒಂದು ಗೋವರ್ಧನ್ ಪರ್ವತ, ಈ ಒಂದು ಯಮುನಾ ದೇವಿ, ಇದೆಲ್ಲ ನಂತರ ಅಲ್ಲಿವರೆಗೂ ವೃಂದಾವನ ಇರುತ್ತೆ. ಆ ನಂತರ ವೃಂದಾವನೂ ಇರೋದಿಲ್ಲ. ಅವಾಗ ವೃಂದಾವನ ಸಾಧಾರಣ ನಮ್ಮ ಒಂದು ಬೆಂಗಳೂರು ನಗರ ಹಂಗಾಗೋಗಿರುತ್ತೆ. ಓಕೆ, ಹರೇ ಕೃಷ್ಣ ಪ್ರಭು, ಧನ್ಯವಾದ. ಧನ್ಯವಾದ.
ಓಕೆ, ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದ. ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ಮುಗ್ತೇನೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣ ಹೇಳ್ತಾ ಈ ಒಂದು ಮೀಟಿಂಗ್ ನ ಬಿಡಬೇಕು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಶಕುಂತಲಾ ಮಾತಾಜಿ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು. ಶ್ರೀ ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಲಕ್ಷ್ಮೀ ಮಾತಾಜಿ ಹರೇ ಕೃಷ್ಣ. ಸತೀಶ್ ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಕವಿತಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ವೆಂಕಟೇಶ್ ಪ್ರಭು ಹರೇ ಕೃಷ್ಣ. ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ನಮ್ಮ ಮೀಟಿಂಗ್ ನ